ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಸಾಹಿತ್ಯ ಹುಣ್ಣಿಮೆ ಶಾಕಾಹಾರಿ ಚಿತ್ರತಂಡದೊಂದಿಗೆ ಮಾತುಕತೆ ಕಾರ್ಯಕ್ರಮವನ್ನು ಸಾಹಿತ್ಯ ಗ್ರಾಮದಲ್ಲಿ ನಡೆಸಲಾಯಿತು. ಚಲನಚಿತ್ರದ ನಿರ್ದೇಶಕರು ಶ್ರೀ ಸಂದೀಪ್ ಸುಂಕತ್ ಅವರ ಶ್ರೀ ಶಶಾಂಕ್ ನಾರಾಯಣ ಚಿತ್ರದಲ್ಲಿ ಸದ್ದು ಮಾಡ್ತಾ ಇದೆ. ಅತ್ಯಂತ ಆಪ್ತವಾಗಿ ಜೀವಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ತಮಗೆಲ್ಲರಿಗೂ ಕೂಡ ಅತ್ಯಂತ ಆತ್ಮೀಯ ಸ್ವಾಗತವನ್ನ ಸಾಹಿತ್ಯ ಹುಣ್ಣಿಮೆಯ 223ನೇ ತಿಂಗಳ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಬಹುಶಃ ಮಂಜಪ್ಪನವರು ಹೇಳಿದ ಹಾಗೆ ಒಂದು ರೀತಿಯ ಹೊಸ ಆವಿಷ್ಕಾರ ಅಂದರೆ ಅದಕ್ಕೆ ಸಾಹಿತ್ಯ ಹುಣ್ಣಿಮೆಯಲ್ಲಿ ಶಾಕಾಹಾರಿ ಅಂತ ಹೇಳಿ ಪ್ರಕಟಣೆಯನ್ನು ಕೊಟ್ಟಾಗ ಬಹಳ ಜನ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅದಕ್ಕೆ ಮುಖ್ಯ ಕಾರಣ ನಮ್ಮ ಇವತ್ತಿನ ತಲೆಮಾರುಗಳು ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತಮ್ಮನ್ನು ಹೆಚ್ಚು ತೊಡಗಿಸಿಕೊಳ್ತಾ ಇಲ್ಲ ಅನ್ನುವಂಥ ಒಂದು ಆಪಾದನೆ ಇದೆ. ಬಹುಶಃ ಆ ಕಾರಣಕ್ಕಾಗಿಯೇ ನಾವು ನಮ್ಮ 3 ಸಂಘಟನೆಯ ಕಾರ್ಯಚಟುವಟಿಕೆಗಳನ್ನು ಆ ಯುವಕರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಕಾರ್ಯಕ್ರಮ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂತ 100 ಕಾರ್ಯಕ್ರಮಗಳನ್ನು ಮಾಡಿದ್ದು. ಇವತ್ತು ನಮ್ಮ ಜೊತೆಯಲ್ಲೇ ಇದ್ದಂತಹ ನಮ್ಮ ಯುವಕ ತಂಡ ಶಾಕಾಹಾರಿ ಅನ್ನುವಂತಹ ಒಂದು ಅತ್ಯುತ್ತಮವಾದ ಚಲನಚಿತ್ರವನ್ನು ಈ ನಾಡಿನ ಸಾಂಸ್ಕೃತಿಕ ಲೋಕಕ್ಕೆ ಕೊಡುಗೆಯಾಗಿ ನೀಡಿರುವಂಥದ್ದನ್ನು ನಾವೆಲ್ಲರೂ ಕೂಡ ತುಂಬ ಸಂತೋಷದಿಂದ ಮೆಚ್ಚಿಕೊಂಡಿದ್ದೇವೆ. ಅದಕ್ಕಾಗಿಯೇ ಬಹುಶಃ ಶಾಕಾಹಾರಿ ತಂಡ ಬರ್ತಾ ಇದೆ. ಮೊದಲು ಸಿನಿಮಾ ನೋಡಿ ಅನಂತರ ಸಂವಾದ ನಡೆಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಅನೇಕ ನಮ್ಮ ಏನು ವಾಟ್ಸಪ್ ಮತ್ತು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಸಂದೇಶವನ್ನು ಕಳಿಸಿದ್ದೆ. ನಾನು ನಿನ್ನೆ ಮತ್ತು ಮೊನ್ನೆ 2 ದಿವಸ ಸುಮಾರು 1,000 ಆಮಂತ್ರಣ ಪತ್ರಿಕೆಯನ್ನು ನಾವು ಇಲ್ಲಿ ಶಿವಮೊಗ್ಗದಲ್ಲಿ ವಿತರಣೆ ಮಾಡಿದ್ದೇವೆ. ಮೊನ್ನೆ ವಿತರಣೆ ಮಾಡುವಾಗ ಇದ್ದ ಶುಭೋಪೇಶರು ನಿನ್ನೆ ಇಲ್ಲ. ದೂರವಾಣಿ ಮಾಡ್ತೀನಿ, ಸರ್ ನಾನು ಸಿನಿಮಾ ನೋಡ್ತಾ ಇದ್ದೀನಿ, ಆಯ್ತಾಗ ಒಳ್ಳೆ ಕೆಲಸ ನೋಡಿ ಅಂದರೆ ಆ ರೀತಿಯ ಒಂದು ಸಂಚಲನ ಮೂಡಿಸಿರುವಂಥದ್ದು. ಮತ್ತೆ ಇವತ್ತು ನಾವು ಅದಕ್ಕೆ ಪ್ರೋತ್ಸಾಹ ನೀಡದೇ ಇದೆ. ಹೊಸ ತಲೆಮಾರು ಹೇಗೆ ಅದನ್ನು ತಮ್ಮದಾಗಿಸಿಕೊಳ್ಳುತ್ತೆ ಅನ್ನೋದನ್ನು ಕೂಡ ನಾವೆಲ್ಲ ಯೋಚನೆ ಮಾಡ್ತೀವಿ. ಇವತ್ತು ನಮಗೆ ಆರ್ಥಿಕ ಸಬಲತೆಯಿಂದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಣ್ತಾ ಇದ್ದೇವೆ. ಎಲ್ಲ ಭಾಗ್ಯಗಳು ಮನೆಯ ಬಾಗಿಲನ್ನು ಬಂದು ತಟ್ಟುತ್ತಾ ಇದ್ದಾವೆ. ನಮಗೆ ಭಾಗ್ಯಗಳ ಜೊತೆಯಲ್ಲಿ ಬೇಕಾದಂಥ ಅನೇಕ ವಿಚಾರಗಳನ್ನು ನಾವು ಮರೆತು ಬಿಡ್ತಾ ಇದ್ದೇವೆ. ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಒಂದು ಉತ್ತಮ ಚಲನಚಿತ್ರವನ್ನು ನೀಡಿ ಅದರ ಮೂಲಕ ನಮ್ಮ ಒಳಗಿನ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಾದರೆ ಅಂತಹ ಒಂದು ಚಿತ್ರವನ್ನು ನಾವು ನೋಡದೇ ಇದ್ದರೆ ನಾವು ಕನ್ನಡಿಗರಾಗಿ ನಮಗೆ ನಾವೇ ಮಾಡಿಕೊಳ್ಳುವಂಥ ಒಂದು ದ್ರೋಹ ಅನ್ನುವಂಥದ್ದು ನಾವು ಗ್ರಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ರಾಜೇಶ್ ಕೇಳಂಬಿಯವರು ಅವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಕೂಡ ನಮ್ಮ ಹೊಸನಗರದಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳ ಜೊತೆಯಲ್ಲಿ ಅವರು ಕೈ ಜೋಡಿಸಿದಂಥವರು. ಹಾಗೆಯೇ ಜೆ ಸಿ ಸಂಸ್ಥೆಯಲ್ಲಿ ಅವರು ಒಬ್ಬ ಒಳ್ಳೆ ಟ್ರೈನರ್,
ಬಹುಶಃ ಒಬ್ಬ ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತೊಡಗಿಸ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಪೂರಕವಾಗಿ ರಾಜೇಶ್ ಜಿಲಂಬಿಯವರು ಅವರನ್ನು ತಯಾರು ಮಾಡಿರುವಂಥದ್ದು ಅಂಥದ್ದು ನೂರಾರು ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಅವರ ನೇತೃತ್ವದಲ್ಲಿ ನಮ್ಮ ರಂಜನಿ ಪ್ರಸನ್ನ ಅವರು ಅವರುಗಳ ಒಂದು ಮುಂದಾಳತ್ವದಲ್ಲಿ ನಮ್ಮ ಶಿವಮೂರ್ತಿಯವರ ಮಗ ಸಂದೀಪ್ ಶುಂಕರ್ ಉತ್ತಮವಾದ ಸಾಹಿತ್ಯವನ್ನು ರಚನೆ ಮಾಡಿ ಒಳ್ಳೆಯ ನಿರ್ದೇಶನವನ್ನು ಮಾಡಿರುವಂಥದ್ದು. ಹಾಗೆಯೇ ನಮ್ಮ ಶಶಾಂಕ್ ಅವರು, ಶ್ರೀಹರ್ಷ ಅವರು, ಬಹುಶಃ ಇವರೆಲ್ಲ ನಮ್ಮ ಕಾರ್ಯಚಟುವಟಿಕೆಗಳ ಸುಮಾರು 15-20 ವರ್ಷದ ಅವಧಿಯಲ್ಲಿ ಅನೇಕ ಸಂದರ್ಭಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ಚಟುವಟಿಕೆಗೆ ಪ್ರೇರಣೆ ನೀಡಿದಂಥದ್ದು. ಹಾಗಾಗಿ ಅವರೆಲ್ಲ ಇವತ್ತು ಶ್ರೀವತ್ಸ ಕಾರಂತರು, ಶ್ರುತಿ ಮಡವಾಳೆ ಅವರು, ಅವರೆಲ್ಲ ನಮ್ಮ ಜೊತೆಯಲ್ಲಿ ಇರೋದು ನಮಗೆ ತುಂಬ ಸಂತೋಷವನ್ನು ನೀಡಿರುವಂಥದ್ದು. ಹಾಗೆಯೇ ಹುಬ್ಬಳ್ಳಿಯ ಒಬ್ಬ ಯುವಕ ನಂಪು ಅಂತ ಹೇಳಿ ಅವರ ಭಾವರೇಖೆ ಅನ್ನುವಂಥ ಒಂದು ಕವನ ಸಂಕಲನವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದ. ನಂದನ್ ಹುಬ್ಬಳ್ಳಿ ಅಂತ ಆತನ ಹೆಸರು. ಸುಮಾರು 31 ವರ್ಷ MA BA ಮಾಡಿದ್ದಾರೆ. ಅತ್ಯಂತ ಕ್ರಿಯಾಶೀಲ. ಬಹುಶಃ ತೇಜಸ್ವಿಯವರ ಪ್ರತಿಷ್ಠಾನ ಏನು ಮೂಡಿಗೆರೆಯಲ್ಲಿ ಆರಂಭ ಆದಾಗ ಆ ಪ್ರತಿಷ್ಠಾನದ ಆರಂಭದ ದಿನಗಳಲ್ಲಿ ಅದನ್ನು ಅತ್ಯಂತ ಕ್ರಿಯಾಶೀಲವಾಗಿ ನಡೆಸುವಲ್ಲಿ ಈ ನಂದನ್ ಹುಬ್ಬಳ್ಳಿ ತುಂಬ ತೊಡಗಿಸಿಕೊಂಡಂತ. ನಮ್ಮ ಈ ಹುಣ್ಣಿಮೆ ಈ ಸಮ್ಮೇಳನ ಹಿಂದಿನ ಸಮ್ಮೇಳನದಲ್ಲಿ ಒಂದು ಕವನವನ್ನು ಓದಿದಂಥ ಒಬ್ಬ ಯುವಕ. ಆದರೆ ಆತನಿಗೆ ಸುಮಾರು 15 ಲಕ್ಷಕ್ಕೆ ಒಬ್ಬರಿಗೆ ಬರುವಂಥ ಒಂದು ಕಾಯಿಲೆ ಅವನನ್ನು ಆವರಿಸಿಕೊಂಡಿದೆ. ಅವನು ಬರೀ 3 ವರ್ಷದಲ್ಲಿ ಕತ್ತು ಕೆಳಗಿಳಿದ್ರೆ ಆ ಕತ್ತನ್ನು ಎತ್ತಿಕೊಳ್ಳೋಕೆ ಆಗದೇ ಇರುವಂಥ ಸ್ಥಿತಿ. ಇಡೀ ದೇಹ, ಕೈಯು, ಕಾಲು ಎಲ್ಲ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ ರೀತಿಯಲ್ಲಿ ಅವ್ರ ತಂದೆ ಅವರನ್ನು ತುಂಬ ಜೋಪಾನ ಮಾಡ್ತಾ ಇರೋದು. ನನಗೆ ನಮ್ಮ ಶಿವಲಿಂಗೇಗೌಡ ಅಂತೇಳಿ ಸಹ್ಯಾರ ಇದರಲ್ಲಿ ವಿಶ್ವೇಶ್ವರಯ್ಯ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿತ್ತು. ಅವರು ಶಿಷ್ಯ, ಅವರು ಈಗ ರಾಮನಗರದಲ್ಲಿದ್ದಾರೆ. ಅವರು ಇಲ್ಲ ಈ ಕೃತಿ ಒಂದು ಬಿಡುಗಡೆ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು, ನಿಮ್ಮ ಅಧ್ಯಕ್ಷತೆಯಲ್ಲೇ ನಡೀಬೇಕು ಅಂತ. ಅವತ್ತು ನನಗೆ 3 ಕಾರ್ಯಕ್ರಮಗಳು, ಆದರೆ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಈ ಕಾರ್ಯಕ್ರಮ. ಯಾಕಂದರೆ ಅಂತಹ ಒಬ್ಬ ಪ್ರತಿಭಾವಂತ ಹುಡುಗ ಅವನ ಆ ಸ್ಥಿತಿಯಲ್ಲಿದ್ದಾನೆ ಅಂತ ನಮಗೆ ನಾನು ಅಲ್ಲಿ ಹೋಗಿ ನೋಡಿದಾಗ ನನಗೆ ಗೊತ್ತಾಗಿದೆ. ತುಂಬ ವ್ಯತ್ಯಾಸ ಅನಿಸ್ತು. ಸುಮಾರು 400ಕ್ಕೂ ಹೆಚ್ಚು ಪರಿಗಮನಗಳನ್ನು ಈ ಸಂಕಲನದಲ್ಲಿ ತಂದಿದ್ದಾರೆ. ಅದರಲ್ಲಿ ನೋಡಿ ನಾವು ಬರೀತಾರೆ, ಬೆಳದಿಂಗಳ ಮಳೆಗೆ ಮೈಯೊಡ್ಡಿದ್ದೇನೆ, ಬೆಳದಿಂಗಳ ಮಳೆಗೆ ಮೈಯೊಡ್ಡಿದ್ದೇನೆ, ನೀನು ಬೆಳಕಾಗಿದ್ದಕ್ಕೆ. ಹನಿಗವನ ಇಂಥದ್ದು ಸುಮಾರು 400 ಕವನಗಳನ್ನು ಅವರು ಬರೆದಿದ್ದಾರೆ. ತಲೆ ತಗ್ಗಿಸಿ ನಕ್ಕು ಕುಡಿ ನೋಟದಲ್ಲೇ ಮನಸ್ಸಲ್ಲೆಲ್ಲ ಹೂವಿನ ಮಳೆ ಸುರಿಸಿದ್ದಾಳೆ. ಬಣ್ಣದ ಜಗತ್ತಿಗೆ ಬೇಕಾಗಿದ್ದೆ ಬಣ್ಣ ಲೇಪಿಸುವವರು ಮಾತ್ರ ನಾವು ನೀವು. ಬಣ್ಣದ ಜಗತ್ತಿಗೆ ಬೇಕಾಗಿದ್ದೆ ಬಣ್ಣ ಲೇಪಿಸುವವರು ಮಾತ್ರ ನಾವು ನೀವು. ಈ ರೀತಿ ಆತ ಬರೆದ ಕವನಗಳು ಕನಸಿನಲ್ಲಿ ಸುಳಿಯೊಳಗಿನ ಸೆಲೆ ನೀನು, ನಗುವಿನ ಸಾಲ ಕೊಟ್ಟು ಬಡ್ಡಿ ಪಡೆದಾಕೆ ನೀನು ಅಂತ ಕವನ ಬರೀತಾನೆ. ಅವರಿವರ ಜೊತೆ ನಕ್ಕಿದ್ದು ಒಬ್ಬನೇ ಹೊತ್ತಿದ್ದು, ಬದುಕ ಬಂಡಿಯ ಜೊತೆ ಓಡಿದ್ದು, ಕಷ್ಟಗಳ ಹಣೆದು ಕನಸು ಕಟ್ಟಿದ್ದು, ಮತ್ತೆ ಮತ್ತೆ ಹುಟ್ಟಿ ಬದುಕಿದ್ದು ನಾನು ನಿನಗಾಗಿಯೇ. ಇಂತಹ ಅನೇಕ ಕವನಗಳನ್ನು ಬರೆದಂಥ ಯುವಕ ಅವನ ಪರಿಸ್ಥಿತಿಯನ್ನು ನೋಡಿ ನಾನು ವಾಟ್ಸಪ್ನಲ್ಲಿ ಬರೆದೆ. ಅದಕ್ಕೆ ನಾಡಿನಾದ್ಯಂತ ಅನೇಕರು ಪ್ರತಿಕ್ರಿಯಿಸಿ ಕೊನೆಗೆ ನಿಮಾನ್ಸನ್ ಅವನನ್ನು ತೋರಿಸೋದು ಅಂತ ಹೇಳಿ ಎಲ್ಲ
ನಿಗದಿ ಮಾಡಿ ವೈದ್ಯರನ್ನು ಎಲ್ಲ ಗೊತ್ತುಪಡಿಸಿ ಕರ್ಕೊಂಡು ಹೋಗಿ ಮೊನ್ನೆ 21ನೇ ತಾರೀಕು. ಆದರೆ ಡಿಮಾನ್ಸ್ನಲ್ಲಿ ಅವನನ್ನು ಎಲ್ಲ ಚೆಕಪ್ ಆದ ಮೇಲೆ ಅವ್ರು ಹೇಳಿದ್ದೇನೆಂದರೆ ಇದನ್ನು ಏನೂ ಗುಣಪಡಿಸೋದಕ್ಕೆ ಆಗೋದಿಲ್ಲ, ಮನೆಗೆ ಕರ್ಕೊಂಡು ಹೋಗಿ ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ. ಹಾಗಾಗಿ ಡಾಕ್ಟರ್ ಅವರು ಕೂಡ ಜೊತೆಗೆ ಹೋಗಿದ್ರು. ಆ ಹುಡುಗನ ಪರಿಸ್ಥಿತಿ ಅದನ್ನು ಕಂಡು ಅದಕ್ಕೆ ನಾನು ಇವತ್ತು ಅನಿಗಮನ ಆತ ಇಲ್ಲದೇ ಇದ್ದರೂ ಆ ಭವನ ಓದಬೇಕು, ಅದರ ಮೂಲಕ ಅವನು ಇರುವಷ್ಟು ದಿವಸ ಹೊಸ ಚೈತನ್ಯವನ್ನು ಪಡೆಯಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಹಾಗೆಯೇ ಇವತ್ತು ನಮ್ಮ ಈ ಕಾರ್ಯಕ್ರಮದ ಜೊತೆಗೆ ಹವ್ಯಾಸಿ ಕಲಾ ಬಳಗದವರು ತುಂಬ ಉತ್ತಮವಾದ ಹಾಡುಗಳನ್ನು ಹೇಳಿದ್ದಾರೆ. ಅದು ದೇವಗಿ ಟಿ ಚಂದ್ರಶೇಖರ ದತ್ತಿ ಅಂತೇಳಿ ಆ ದತ್ತಿಯ ಅಂಗವಾಗಿ ಅವರು ಇವತ್ತು ಸಂಗೀತದ ಮಹತ್ವವನ್ನು ಕುರಿತಾಗಿ ಅನೇಕ ಹಾಡುಗಳನ್ನು ನಮಗೆ ಗುಣಪಡಿಸಿದ್ದಾರೆ. ದತ್ತಿ ದಾನಿಗಳಾದ DC ಚೈತನ್ಯ ದೇವ, ಡಾಕ್ಟರ್ DC ಚೈತ್ರ ಶ್ರೀನಿವಾಸ್, ಡಾಕ್ಟರ್ DC ಮೈತ್ರೇಯ, ಸುರೇಂದ್ರ HD ಅವರುಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆಯೇ ನಾಳೆ ಸಂಜೆ 6 ಗಂಟೆಗೆ ಸರಿಯಾಗಿ ಗೋಪಾಲಗೌಡ ಬಡಾವಣೆಯ C ಬ್ಲಾಕ್ನಲ್ಲಿ ಅಲ್ಲಿ ಸಿದ್ಧಿ ಬುದ್ಧಿ ವಿನಾಯಕ ದೇವಸ್ಥಾನ ಇದೆ. ಆ ದೇವಸ್ಥಾನದ ಆವರಣದಲ್ಲಿ ಈ ಜಿಲ್ಲೆಗೆ ಮಲೆನಾಡಿನ ಅಭಿವೃದ್ಧಿಗಾಗಿ ಬಹಳ ದೊಡ್ಡ ಕಾಣಿಕೆಯನ್ನು ಕೊಟ್ಟಂಥವರು ಗೋಪಾಳ ಆರ್ ಚಂದ್ರಶೇಖರನು. ಅವರ ಕುರಿತಾಗಿ ಒಂದು ದತ್ತಿಯನ್ನು ಅವರ ಮಗ BC ಪ್ರಭಾಕರ್ ಅವರು ನೀಡಿರುವ ಒಂದು ದತ್ತಿ, ಅವರ ಸ್ಮರಣೆ ಕಾರ್ಯಕ್ರಮ ನಾಳೆ ನಡೀತಾ ಇದೆ. ನಮ್ಮ ಹಿರಿಯ ಸಾಹಿತಿಗಳಾದ B ಚಂದ್ರಗೌಡ ಅವರು ಅವರ ಸಾಹಿತ್ಯ ಮತ್ತು ಬದುಕನ್ನು ಕುರಿತು ಮಾತನಾಡಲಿದ್ದಾರೆ. ದಯಮಾಡಿ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತಾರೆ. ಮತ್ತೊಮ್ಮೆ ಶಾಕಾಹಾರಿ ಚಿತ್ರದ ತಂಡ ನಮ್ಮ ಜೊತೆಗಿದೆ. ಹೆಚ್ಚು ಸಮಯವನ್ನು ಅವ್ರ ಜೊತೆಯಲ್ಲಿ ಕಳೆಯೋದಕ್ಕೆ ಅನುವು ಮಾಡಿಕೊಡ್ತಾ, ಅದಕ್ಕಾಗಿ ನಾವು ಹೆಚ್ಚು ಯಾವ ಬೇರೆ ಮಾತುಕತೆ ಕರೆಯಲು ಹೋಗಿಲ್ಲ. ಮತ್ತು ನಮ್ಮ ಸಂಸದರು ಅವರಿಗೆ ಸಾಹಿತ್ಯ ಬರೆಯೋದು, ಯಾಕೆಂದರೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಲಕ್ಷ ಸಂಬಳ ತಗೊಳ್ತಾ ಇದ್ದವರು ಅದನ್ನು ಬಿಟ್ಟಾಕಿ ಈ ಸಿನಿಮಾ ಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿರುವ ಅದರ ಆಕರ್ಷಣೆ ಮತ್ತು ಆ ಬರೆಯುವ ಸಂದರ್ಭದ ಅವನ್ನು ಹೇಗೆ ಬಳಸಿಕೊಂಡ್ರು ಅನ್ನೋದರ ಆಂತರ್ಯದ ಮಾತುಗಳನ್ನು ಕೂಡ ಕೇಳುವಂಥ ಸಂದರ್ಭ ಇದಾಗಲಿ ಅಂತೇಳಿ ಹೇಳ್ತಾ ಅವರೆಲ್ಲರಿಗೆ ಮತ್ತೊಮ್ಮೆ ಶುಭವನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸಿದ್ರೆ ಜಯವಾಗ್ತದೆ. ಸರ್ ಮುಂದೆ ಬನ್ನಿ ಸರ್. ಅವ್ರು ಕಾಣ್ತಾರೆ. ಗರ್ಭಗುಡಿಯಲ್ಲಿ ಜೀವ ಪೊರೆವ ತಾಯಿ ಹೆಣ್ಣು, ಆಪ್ತ ಸ್ನೇಹಿತೆ, ಆಪ್ತ ಬಂಧು, ಸಹ ಸಹೋದರಿ ಹೆಣ್ಣು. ಗರ್ಭಗುಡಿಯಲ್ಲಿ ಜೀವ ಪೊರೆವ ತಾಯಿ ಹೆಣ್ಣು, ಆಪ್ತ ಸ್ನೇಹಿತೆ, ಆಪ್ತ ಬಂಧು, ಸಹ ಸಹೋದರಿ ಹೆಣ್ಣು. ಅಷ್ಟೈಶ್ವರ್ಯದ ಅಷ್ಟಲಕ್ಷ್ಮಿ, ಸುಗುಣ ಸಂಪನ್ನೆ ಹೆಣ್ಣು, ಸಂಗೀತ ಮಾತೆ, ಸಪ್ತಸ್ವರ ಸಂಪನ್ನೆ ಶಾರದೆಯು ಹೆಣ್ಣು. ಅಷ್ಟೈಶ್ವರ್ಯದ ಅಷ್ಟಲಕ್ಷ್ಮಿ, ಸುಗುಣ ಸಂಪನ್ನೆ ಹೆಣ್ಣು, ಸಂಗೀತ ಮಾತೆ, ಸಪ್ತಸ್ವರ ಸಂಪನ್ನೆ ಶಾರದೆಯು ಹೆಣ್ಣು. ಹರಿವ ಗಂಗೆ, ತುಂಗೆ, ಭದ್ರೆ, ಕಾವೇರಿಯು ಹೆಣ್ಣು. ಫಲ ಪುಷ್ಪ ತರುಲತೆ ವನದೇವಿತ ಹೆಣ್ಣು. ಹರಿವ ಗಂಗೆ, ತುಂಗೆ, ಭದ್ರೆ, ಕಾವೇರಿಯು ಹೆಣ್ಣು. ಫಲ ಪುಷ್ಪ ತರುಲತೆ ವನದೇವಿಯು ತಾನೆಣ್ಣು. ಸೌಂದರ್ಯ ರಾಣಿ, ಸಮೃದ್ಧಿ ಸಾಗರ, ಗೃಹಿಣಿ ತಾನೆಣ್ಣು. ವಿಭಿನ್ನ ವೈಶಿಷ್ಟ್ಯ ವೈಯಾರದ ಸೊಬಗು ಹೆಣ್ಣು.
ಶೃಂಗಾರದೊಡತಿ ಕುಸುಮ ಕೋಮಲೆಯು ಹೆಣ್ಣು, ಮೃದುಲ ಸೌಮ್ಯ ಸುಹಾಸಿನಿ ನಯನ ಮನೋಹರಿಯು ಹೆಣ್ಣು. ಶೃಂಗಾರದೊಡತಿ ಕುಸುಮ ಕೋಮಲೆಯು ಹೆಣ್ಣು, ಮೃದುಲ ಸೌಮ್ಯ ಸುಹಾಸಿನಿ ನಯನ ಮನೋಹರಿಯು ಹೆಣ್ಣು. ಮಮತೆಯ ಒಡಲು ಕಣ್ಣೀರ ಕಡಲು ಹೆಣ್ಣು, ದುಃಖಗಳ ಸಹಿಸುವ ತಾಳ್ಮೆಯ ಆಗರ ಹೆಣ್ಣು. ಮಮತೆಯ ಒಡಲು ಕಣ್ಣೀರ ಕಡಲು ಹೆಣ್ಣು, ದುಃಖಗಳ ಸಹಿಸುವ ತಾಳ್ಮೆಯ ಆಗರ ಹೆಣ್ಣು. ಕಷ್ಟ ಸುಖಗಳ ಸಮ್ಮಿಲನದಿ ಸಾಕಾರ ಮೂರ್ತಿ ಹೆಣ್ಣು, ಸಂದರ್ಭಕ್ಕೆ ತಕ್ಕ ನಟ ಭಯಂಕರಿಯೂ ಹೆಣ್ಣು. ಕಷ್ಟ ಸುಖಗಳ ಸಮ್ಮಿಲನದಿ ಸಾಕಾರ ಮೂರ್ತಿ ಹೆಣ್ಣು, ಸಂದರ್ಭಕ್ಕೆ ತಕ್ಕ ನಟ ಭಯಂಕರಿಯೂ ಹೆಣ್ಣು. ಹೆಣ್ಣು ಹೆಣ್ಣು ಹೆಣ್ಣು. ನಮಸ್ಕಾರ. ನಿಮ್ಮೊಂದಿಗೆ ಚಿತ್ರತಂಡದ ನೇರ ಮುಖಾಮುಖಿ ಅನ್ನಂತಹ ಫಿಲಮ್ ನಾವು ಟ್ರಯಲ್ಸ್ ಏನು ನೋಡಲಿಲ್ಲ, ಡೈರೆಕ್ಟ್ ಫಿಲಮ್ಗೆ ಹೋಗಿದ್ದು ಅಥವಾ ಯಾವ್ದಾದ್ರು ಸ್ಟೋರಿದು ಕೇಳಿಲ್ಲ. ಏನೋ ಪ್ಯೂರ್ಲಿ ವೆಜಿಟೇರಿಯನ್ ಬಗ್ಗೆ ಸಂಬಂಧಪಟ್ಟಿದೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಅದರಲ್ಲಿ ತಲೆಗಳನ್ನ ಕೈಕಾಲುಗಳನ್ನ ಇಟ್ಟು ಉರಿ ಹಾಕಿ ಅದರಲ್ಲಿ ದೋಸೆ ಚಿತ್ರಾನ್ನ ಎಲ್ಲ ಮಾಡಿಕೊಟ್ರಲ್ಲ, ಅದು ನಿಜವಾಗ್ಲೂ ಅವರು ಶಾಕಾಹಾರಿನೋ ಸಸ್ಯಾಹಾರಿನೋ ಅನ್ನುವಂತಹ ಕನ್ಫ್ಯೂಷನ್ ಉಂಟಾಯಿತು. ಜೊತೆಯಲ್ಲಿ ನಟನೆ ಎಲ್ಲರನ್ನೂ ಸಹ ಚೆನ್ನಾಗಿತ್ತು. ಹಾಗೆ ನಮ್ಮ ಇವರು ಬಾಬಟ್ ಇದ್ದಾರಲ್ಲ, ಅವರ ಆಕ್ಟಿಂಗ್ ತುಂಬಾ ಅಂದ್ರೆ ತುಂಬಾ ಎಕ್ಸಲೆಂಟ್ ಆಗಿತ್ತು. ಅವರಿಗೆ ನಮ್ಮೆಲ್ಲರ ಒಂದು ಚಪ್ಪಾಳೆ ಹಾಕೋಣ. ಯಾಕೆಂದ್ರೆ ಕೊನೆವರೆಗೂ ತನ್ನ ಬ್ರದರ್ಹುಡ್ ಅನ್ನು ಹುಡುಕ್ಲಿಕ್ಕಾಗಿ ಅಥವಾ ಭ್ರಾತೃತ್ವವನ್ನು ಹುಡುಕ್ಲಿಕ್ಕಾಗಿ ಪ್ರಯತ್ನವನ್ನ ಪಟ್ಟರು. ಅದೇ ಸ್ನೇಹಿತ ಅವರು ತಮ್ಮಂದ್ರೆ ಭಾವಿಸಿರ್ತಾರೆ ಯಾವಾಗಲೂ. ಹಾಗಾಗಿ ಅದೊಂದು ತುಂಬಾ ಚೆನ್ನಾಗಿತ್ತು. ಆದ್ರೆ ಇವರು ಹೀರೋಯಿನ್ ಸ್ನೇಹಿತೆಯಾಗಿ ಅವರು ಕ್ಲೂ ಕೊಡ್ಬೋದಾಗಿತ್ತು. ಅವನ ಇಲ್ಲದ ಗಂಡನಿಲ್ಲದ ಸಂದರ್ಭದಲ್ಲಿ ಬೇರೆಯೊಬ್ಬ ವ್ಯಕ್ತಿಯೊಂದಿಗೆ ಆಕೆ ಸಲಹೆ ಕೊಟ್ಟಿರ್ತಾರೆ, ಈ ತರ ಎಲ್ಲ ಮಾಡ್ತಾ ಇರೋದು ಸರಿಯಲ್ಲ ಅಂತಂದು ಒಂದು ಕ್ಲೂನ ಪೊಲೀಸ್ನವರಿಗೆ ಸಜೆಷನ್ಸ್ ಕೊಟ್ಬಿಡಿದ್ರೆ ಬೇಗ ಅರೆಸ್ಟ್ ಮಾಡಲಿಕ್ಕೆ ಸರಿಯಾಗ್ತಿತ್ತು, ಸಪೋರ್ಟಿವ್ ಆಗ್ತಿತ್ತು. ಇದು ನ್ಯಾಷನಲ್ ಲೆವೆಲ್ ವರೆಗೂ ಬೆಳೀಲಿ, ನಮ್ಮ ಸುಖದವರೆಗೂ ಸಹ ಹೇಳ್ತಾ ಇದ್ದೀವಿ. ಎಲ್ಲ ಆಕ್ಟ್ರೆಸ್ ಹ್ಯಾಟ್ಸ್ ಆಫ್ ಟು ಯು. ತುಂಬಾ ಯುವಕರು, ಚಿಕ್ಕ ವಯಸ್ಸಿನವರು, ಯಾರು ನಮ್ಮ ರಾವಣಾಸುರ ಅಭಿನಯಾಸುರ, ಎಸ್ ಅಭಿನಯಾಸುರ ಮತ್ತೆ ಅವ್ರನ್ನ ತಗೊಂಡಿರುವಂಥದ್ದು ಎಕ್ಸಲೆಂಟ್ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಕನ್ನಡಿಗರ ಪರವಾಗಿ ಒಂದು ಹ್ಯಾಟ್ಸ್ ಆಫ್. ಅಲ್ಲೆಲ್ಲ ಓಡಾಡ್ತಾ ಇದ್ರೆ ನಮ್ಮ ತೀರ್ಥಹಳ್ಳಿಯಲ್ಲೇ ಓಡಾಡಿದ್ರೆ ಅನಿಸ್ತಾ ಇದೆ. ಬ್ರಿಡ್ಜ್, ಆ ಏರಿಯಾಗಳು ಅವೆಲ್ಲವನ್ನೂ ಸಹ ತೀರ್ಥಹಳ್ಳಿಯಲ್ಲಿ ತಗೊಂಡಿರೋದು ತುಂಬಾ ಚೆನ್ನಾಗಿದೆ. ತುಂಬಾ ಧನ್ಯವಾದ. ಅಷ್ಟೇ ಅಂದ್ರೆ ಇವನ್ ಒಬ್ಬ ಪೊಲೀಸ್ ಆದ್ರೂ ಸಹ ಒಬ್ಬ ಮನುಷ್ಯನೇ ಅನ್ನೋದು ಈಗ ನಮ್ಮ ಸಿನಿಮಾದ ಮುಖ್ಯ ಉದ್ದೇಶ. ಅಂದ್ರೆ ಪ್ರತಿಯೊಬ್ಬರು ಒಬ್ಬ ಪೊಲೀಸ್ ಆಗಿ ಒಬ್ಬ ಎಸ್ ಐ ತರ ತೋರಿಸಿದ್ರು. ಅವನೊಬ್ಬ ಮನುಷ್ಯ, ಅವನೊಬ್ಬ ಗಂಡ, ಮತ್ತು ಅವನೊಬ್ಬ ಮಗನಾಗಿ ಅವನೆಲ್ಲ ಪಾತ್ರ ವಹಿಸಿದ್ದಾರೆ. ಮತ್ತು ಆಮೇಲೆ ಬಟ್ಟರ ಪಾತ್ರಧಾರಿಯಾಗಿ ನಮ್ಮ ಕನ್ನಡದವರು ಅವರು ಅಷ್ಟೇ. ಅಂದ್ರೆ ಅವರು ಇಲ್ಲಿ ಸಿನಿಮಾ ಪೂರ್ತಿ ಒಬ್ಬ ಹೀರೋ ಅನ್ನೋದನ್ನ ನಾವು ಎಲ್ಲೂ ತಿಳಿಸಿಲ್ಲ. ಎಲ್ಲರೂ ಒಂದು ಪಾತ್ರಧಾರಿಗಳು ಮತ್ತು ಎಲ್ಲರೂ ಒಂದು ಹ್ಯೂಮನ್ ಟ್ರೀಟ್ಮೆಂಟ್ ಕೊಟ್ಟಿರೋದು. ಅಂದ್ರೆ ಈ ಹೀರೋ ಆಗಿ ಕೊಟ್ಟಿದ್ದಾರೆ. ಅದಂದ್ರೆ ಮುಖ್ಯ ಭೂಮಿಕೆ ಇದ್ದಾರೆ. ಮತ್ತು ಆಮೇಲೆ ತುಂಬಾ ಜನಕ್ಕೆ ಗೊತ್ತಿರೋದ್ರಿಂದ ಮತ್ತು ಅವ್ರ ಮೇಲೆ ಕೇಂದ್ರೀಕೃತವಾಗಿರೋದ್ರಿಂದ ಅವರು ಹೀರೋ ಆಗಿ ಕಾಣಿಸ್ಕೊಂತಾರೆ. ಮತ್ತು ಅವ್ರ ಪಾತ್ರ ಆಗಿದೆ ಅಷ್ಟು ಚೆನ್ನಾಗಿ ನೆರವೇರಿಸ್ತಾರೆ. ಎಲ್ಲ ಹೊಸ ಥರ ಫಿಲಮ್ ತೆಗೆದ್ರೂ ಕೂಡ ತುಂಬ ಒಂಥರ ಸೀನಿಯರ್ ಇದರಲ್ಲಿ ಏನು ಮಾಡ್ತಿದ್ದಾರೆ ಆ ಥರದ್ದು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ಅದರಲ್ಲಿ ನಮ್ಮ ಗಿರಮಿ ಸರ್, ನಮ್ಮ ಜೇಸಿ ಅವರು ಫಿಲಮ್ ಅಂದರೆ ಜೇಸಿಲೇ ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ರು. ಫಿಲಮಿಗೆ ಬಂದಿರಲ್ಲ ಅಂತ ನಮಗೊಂಥರ ಆಶ್ಚರ್ಯ ಆಯಿತು. ಆಮೇಲೆ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಅವ್ರ ಮಗ ಸೆಟ್ ಮಾಡಿದ್ದಾರೆ. ಮತ್ತು ಶಿವಮೂರ್ತಿ ಸರ್ ಅವರೆಲ್ಲ ಗೊತ್ತಿರೋ ಅಂತಾರೆ ಮನೆಯಲ್ಲಿ ಧಾರಾವಾಹಿಗಳಲ್ಲಿ ಹೆಂಗೆ ಏನು ಮಾಡ್ತೀವೋ ಆ ಥರ ಸೇರ್ಕೊಂಡು ಒಂದು ಒಳ್ಳೆ ಫಿಲಮ್ ಮಾಡಿದ್ರು. ಅದು ತುಂಬ ಚೆನ್ನಾಗಿ ಬಂದಿದೆ, ತುಂಬ ಇಷ್ಟ ಆಯಿತು. ಆದರೆ ನನ್ನ ವೈಯಕ್ತಿಕವಾಗಿ ಅಂದರೆ ಅದೇ ಅವರು ನಗೆ ತುಂಬ ಮಾಡ್ತಾ ಇದ್ದಾರಲ್ಲ ನಮ್ಮ ರಂಗನಾಯಕ ಸರ್, ಅವ್ರನ್ನ ಇಂಥ ಸೀರಿಯಸ್ ಆಗಿ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಒಂಥರ ಮಾಡಿದ್ದಾರೆ. ಅದು ಒಳ್ಳೆ ಆ್ಯಕ್ಟಿಂಗು. ಅವರು ಲಾಸ್ಟಿಗೆ ಅದೇ ಕಳೆದು ಇದು ಮಾಡ್ತಾರಲ್ಲ, ಅದು ನನಗೆ ಸ್ವಲ್ಪ ಒಂಥರ ಭಯ ಅಂತದಷ್ಟೇ ಬಿಟ್ಟರೆ ತುಂಬ ಚೆನ್ನಾಗಿತ್ತು. ಮೊದಲನೇದಾಗಿ ಶಾಕಾಹಾರಿ ಚಿತ್ರತಂಡಕ್ಕೆ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ನೀವು ನಮ್ಮೂರಲ್ಲಿ ನಮ್ಮದು ತೀರ್ಥಹಳ್ಳಿ ಕಳೆದ ತಾಯಿ ಮಾನವರಿಗೆ 10 ರೂಪಾಯಿ ನಮ್ಮೂರು ಇದೆ. ಅದು ತುಂಬ ಇದಾಗಿತ್ತು. ನಮ್ಮೂರಲ್ಲಿ ನಡೆದಿದ್ದೆ, ಮಂಡ್ಯದಲ್ಲಿ ನಡೆದಿದೆಯಲ್ಲ ಅಂತ ಒಂಥರ ನೋಡೋಣ ಅನಿಸ್ತದೆ. ನನಗೆ ಒಂದು ವರ್ಷದ ನಿರ್ದೇಶಕರಿಗೆ ಮತ್ತು ಛಾಯಾಗ್ರಹಣ ಮಾಡಿದ್ರೆ ನೀವು ಇನ್ನೂ
ಅಂದರೆ ಈ ಪ್ರಕೃತಿ ವಿಷಯಗಳು ಸುಮಾರು ಸಿನಿಮಾದಲ್ಲಿ ಬಂದಿದೆ. ಅಂದರೆ ನಮ್ಮ ಹಿರಿತಡೆ ಆಗಿರ್ಬೋದು, ಮತ್ತು ನಮ್ಮ ಈ ಭಾಗಗಳನ್ನ ತುಂಬ ಈ ಸಾಂಗ್ಗಳಲ್ಲಾಗಲಿ ಮತ್ತು ನಮ್ಮ ಬೇರೆ ಸಿನಿಮಾದ ಸಾಂಗ್ಗಳಿಗೆ ಬರೀ ಲ್ಯಾಂಡ್ಸ್ಕೇಪ್ಗಳಿಗೆ ನಮಗೆ ಈ ಸಿನಿಮಾ ಈ ಜಾಗಕ್ಕೆ ಬಂದು ತೆಗೆದುಕೊಂಡು ಹೋಗಿದ್ದಾರೆ. ಬಟ್ ಅದು ಬಿಟ್ಟು ಇಲ್ಲೇ ಕೇಂದ್ರೀಕೃತವಾಗಿರುವಂಥ ಒಂದು ಕಥೆನ ಮಾಡಬೇಕು ಅಂತ ಬಂದಿದ್ವಿ. ಇಲ್ಲಿ ನಮಗೆ ಕಥೆಗೆ ನಮಗೆ ಎಷ್ಟು ಪೂರ್ವವಾಗಿತ್ತು ಅಷ್ಟು ಮಾತ್ರ ನಾವು ದೃಶ್ಯಗಳನ್ನು ತಗೊಂಡ್ವಿ ಅಂತ ನಾವು ಅಂದ್ಕೊಂಡಿದ್ವಿ. ಅಂದರೆ ಈಗ ನೀವು ಹೇಳಿದಂಗೆ ಬೇರೆ ಬೇರೆ ಪ್ರಕೃತಿಗಳನ್ನ ತಗೊಂಡಿದ್ರೆ ಇಲ್ಲಿ ನಮ್ಮ ಸಿನಿಮಾದ ಪ್ರಕೃತಿನೇ ನಮ್ಮ ಆ ಹೋಟೆಲ್, ಅಂದರೆ ಸಿನಿಮಾದ ಸಂಪೂರ್ಣ ಕೇಂದ್ರೀಕೃತವಾಗಿರೋ ಒಂದು ಕಥೆ ಅದು ಹೋಟೆಲ್ ಸುತ್ತಮುತ್ತಲೇ ಇದೆ. ಅದೇ ನಮ್ಮ ಸಿನಿಮಾದ ಪ್ರಕೃತಿ. ಸೊ ಆ ಸುತ್ತಮುತ್ತಲೇ ಹೇಳೋಣ ಅನ್ನೋ ಕಾರಣಕ್ಕೆ ನಾವು ಅದೇ ತಗೊಂಡ್ವಿ. ಅದೇ ಒಂದು ಸಾಂಗ್ ಮೂಲಕ ಸೌಗಂಧಿಕ ಅನ್ನೋ ಸಾಂಗಲ್ಲಿ ನಾವು ಒಂದಿಷ್ಟು ನಮ್ಮ ತಿಂಗಳು ಸುತ್ತಮುತ್ತ ಆಮೇಲೆ ಅಂದ್ರೆ ಪಿಕ್ಚರ್ ಯಾಕಂದ್ರೆ ಆ ಸಿನಿಮಾನ ಬ್ಯೂಟಿಫೈ ಮಾಡೋ ಅಂತ ಎಲ್ಲೆಲ್ಲಿ ಬರುತ್ತೆ ಅದು ಮಾತ್ರ ನಾವು ಭಾಗಗಳನ್ನ ತಗೊಂಡಿದ್ವಿ. ಅದು ಬಿಟ್ಟು ನಾವು ಕಥೆಗಳಿಗೆ ಹೋಗಿ ಹಾಗಾಗಿ ಕಥೆನೇ ಇದೆ. ಕನ್ನಡದ ಕನ್ನಡದ ಎಲ್ಲ ಆಕ್ಟರ್ಸಿಗೂ ತುಂಬ ನಮನಾಗಲು ನಾನು ಸುಮಾರು ತೀರ್ಥಹಳ್ಳಿಯಲ್ಲಿ 7-8 ವರ್ಷ ಸಹಕಾರಿ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರಾಗಿ ಕಾರ್ಯನಿರ್ವಹಿಸಿದ್ದೀನಿ. ಆದರೆ ರಿಟೈರ್ ಆಗಿ 10 ವರ್ಷ ಆಯಿತು. ಆದರೆ ತೀರ್ಥಹಳ್ಳಿ ಪರಿಸರ ಎಲ್ಲ ನಮ್ಮ ಮನಸ್ಸಿನಲ್ಲಿ ಕಣ್ಣು ಗೊತ್ತದಂತಿದೆ. ಅದನ್ನೆಲ್ಲ ನಾವು ನಮ್ಮ ಮೂಲೆಗೂ, ಯಾಕಂದರೆ ಸೊಸೈಟಿ ಆಡಿಟ್ ಆದ್ದರಿಂದ ಮೂಲೆಗೂ ಹೋಗ್ಬೇಕಾಗಿತ್ತು. ಆದ್ದರಿಂದ ಶಾಖಾಹಾರಿ ತೀರ್ಥಹಳ್ಳಿ ಪರಿಸರದಲ್ಲಿ ಅಂದರೆ ಏನೋ ಒಂದು ನನಗೆ ಕುತೂಹಲ ಉಂಟಾಗಿತ್ತು. ಫಸ್ಟ್ ನಿಮಗೆ ಆ ಹೆಸರು ಇಡಕ್ಕೆ ಏನು ಕಾರಣ, ಮೈನ್ ಕಾರಣ ಏನಾಯಿತು, ಯಾವುದು ಇದು ಬಂತು ನಿಮಗೆ ಮೂಡು ಆ ಹೆಸರು ಇಡಕ್ಕೆ ಎಂಬುದನ್ನು ಒಂಚೂರು ವಿವರಿಸಿದ್ರೆ ನಮಗೆ ಚಿತ್ರದ ಅರ್ಥ ಆಯಿತು. ಬಟ್ ನಿಮಗೆ ಫಸ್ಟ್ ಹೇಗೆ ಹೊಳಿತು ಹಬ್ಬದನ್ನ ದಯಮಾಡಿ ತಿಳಿಸ್ತೀರಾ? ದೊಡ್ಡ ಕಾಲ ಬೆಳೆಸಿದೆ ಅಂದರೆ ಮಹಾಪ್ರಾಣ ಅಂದರೆ ನಾರ್ಮಲ್ ಶಾಖಾಹಾರಿ ಅಂದರೆ ಹಬ್ಬ ಪ್ರಾಣ ಬರುತ್ತೆ ಸಣ್ಣ. ಈ ಶಾಖ ಅಂದರೆ ಹೀಟ್ ಅಂತ, ಹೀಟ್ ಆಫ್ ದ ಮೂಮೆಂಟ್ ಅಂತ ಹೇಳ್ತೀವಿ. ಹೀಟ್ ಆಫ್ ದ ಮೂಮೆಂಟ್ ಈ ಶಾಖಾಹಾರಿ ಶಾಖ ಎಲ್ಲರೂ ತಿಂತಾ ಇದೆ ಅಂದರೆ ಆ ಹೀಟ್ ಅಲ್ಲಿರೋ ಪಾತ್ರಧಾರಿಗಳನ್ನ, ಅಲ್ಲಿರೋ ಸಿಚುವೇಶನ್ ಆಗಿರ್ಬೋದು, ಆ ಭಾವನೆಗಳ ಶಾಖ ಆಗಿರ್ಬೋದು, ಭಾವನೆಗಳ ಬಿಸಿ ಇರ್ಬೋದು, ಆ ಒಂದು ಸನ್ನಿವೇಶಕ್ಕಾಗಲಿ ಅಥವಾ ಅನಿರೀಕ್ಷಿತ ಘಟನೆಗಳಿಗೆ ಹೇಗೆ ಮನುಷ್ಯ ಹೊಂದಿಸ್ತಾರೆ, ಆ ಶಾಖ ಹೇಗೆ ಎಲ್ಲರೂ ತಿಂತಾ ಇದೆ ಅನ್ನೋದೇ ಶಾಖಾಹಾರಿ. ಶಾಖಾಹಾರಿ ಒಂದು ಒಳ್ಳೆಯ ಚಿತ್ರ ಅಂತ ಈಗಾಗಲೇ ನಾವೆಲ್ಲ ನೋಡಿದ್ದೇವೆ. ಎಲ್ಲರಿಗೂ ಎಲ್ಲ ತಂಡದ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ನನ್ನ ಒಂದು ಪ್ರಶ್ನೆ ನಮ್ಮ ಕೆಲವೊಂದು ನಿರ್ಮಾಪಕರಿಗೆ, ಈಗ ನಮ್ಮ ಸಿನಿಮಾ ವಲಯದಲ್ಲಿ ದೊಡ್ಡ ಚಿತ್ರಗಳು ಅವುಗಳ ಭರಾಟೆ ಬಹಳ ಜೋರಾಗಿದೆ. ಬಹುಶಃ ಹೊಸ ತಲೆಮಾರಿನ ಯುವ ಪೀಳಿಗೆಯು ಕೂಡ ಅವುಗಳ ಜೊತೆಯಲ್ಲಿ ಬಹುಶಃ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಶಾಖಾಹಾರಿ ಅಂತ ಒಂದು ಸದಭಿರುಚಿಯ ಚಿತ್ರ ಒಂದು ಸರಳವಾಗಿ ಮಾಡಬೇಕಾದ್ರೆ ನಿಮಗೆ ಇದನ್ನು ನಿರ್ಮಾಣ ಮಾಡಲಿಕ್ಕೆ ಅದು ಸಕ್ಸಸ್ ಆಗ್ತದೋ ಇಲ್ಲೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದೇನೆ. ಅದನ್ನು ನಿರ್ಮಾಪಕಕ್ಕೆ ಕೈ ಹಾಕಿದ್ದೀರಲ್ಲ, ನಿಮಗೆ ಧೈರ್ಯ ಎಲ್ಲಿಂದ ಬಂತು, ಹೇಗೆ ಬಂತು, ಏಕೆ ಬಂತು ಅಂತ ಅದರ ಹಿನ್ನೆಲೆ ಏನು ಅಂತ ಒಂಚೂರು ಹೇಳಿದ್ರೆ ಬಹಳ ಒಳ್ಳೆಯದು ಅಂತ ಹೇಳಿ. ಧೈರ್ಯ ಅದು ನನಗೆ ಹುಟ್ಟಿದ ಬಂದಿದೆ. ನಾನು ಆ್ಯಕ್ಚುಲಿ ಒಂದು ಚಿಕ್ಕ ಒಂದು 15 ಮನೆಯಲ್ಲೋ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸ ಇರೋದು. ಮೂಲತಃ ಕೃಷಿ ಕುಟುಂಬದಿಂದ ಬಂದದ್ದು. ನಾನು ಮನೆಯಿಂದ ಹೊರಬಂದು ಬೇರೆ ಬೇರೆ ವ್ಯವಹಾರಗಳನ್ನು ಮಾಡುವಾಗ ಆ ಧೈರ್ಯದಿಂದ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ಧೈರ್ಯ ಇದು ಕೂಡ ಕಂಟಿನ್ಯೂ ಆಗಿದೆ. ಚಿತ್ರವನ್ನು ಯಾಕೆ ಮಾಡಬೇಕು ಅಂದರೆ ನನಗೊಂದು ಆಸೆ ಇತ್ತು. ಮಂಗಳೂರಿನಲ್ಲಿ ಒಂದು ಈ ಚಲನಚಿತ್ರದ ಒಂದು ಕಲ್ಚರಲ್ಲಿ ದಕ್ಷಿಣ ಕನ್ನಡದ ಎಲ್ಲರೂ ಒಬ್ಬರಿಗೊಬ್ಬರು ಪೂರಕವಾಗಿ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ದರು. ಆಮೇಲೆ ಅಲ್ಲಿ ಅವರ ಚಿತ್ರಗಳಿಗೆ ತುಂಬ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಚಲನಚಿತ್ರ ಬರೀ ಒಂದು ಮನೋರಂಜನೆಯ ಸಾಧನ ಅಷ್ಟೇ ಅಲ್ಲ, ಅದೊಂದು ಉದ್ಯಮ. ಒಂದು ಚಿತ್ರ ನಿರ್ಮಾಣ ಆಗಬೇಕಂದ್ರೆ ಅದರ ಹಿಂದೆ ತುಂಬ ಜನ ತಂತ್ರಜ್ಞರ ಕೆಲಸ ಇರುತ್ತೆ, ಕಲಾವಿದರ ಕೆಲಸ ಇರುತ್ತೆ, ಕಾರ್ಮಿಕರ ಕೆಲಸ ಇರುತ್ತೆ, ಒಂದು ದೊಡ್ಡ ಎಕಾನಮಿ ಅಂತ ಇರುತ್ತೆ. ಆ ತರಹದ ಒಂದು ವಾತಾವರಣ ಬೆಂಗಳೂರು ಏನಿದೆ, ಮಂಗಳೂರು ಏನಿದೆ, ಅದು ನಮ್ಮ ಶಿವಮೊಗ್ಗದಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ಕನಸಿರ್ತದೆ. ಹಾಗಾಗಿ ಈ ಚಿತ್ರ ನಿರ್ಮಾಣಕ್ಕೆ ಮೂಲಧಾರಕರ್ತ ಶಶಾಂಕ್ ನನ್ನ ಮೊದಲಿಂದ ಅಂದರೆ ಕೆಲವು ವರ್ಷದಿಂದ ಪರಿಚಯ. ಶಶಾಂಕ್ ಜೊತೆ ಒಡನಾಟದಲ್ಲಿ ಈ ನನ್ನ ಆಸೆಯ ಶಶಾಂಕ್ ಜೊತೆಗೆ ಹಂಚ್ಕೊಂಡಿದ್ದೆ. ಶಶಾಂಕ್ ನನಗೆ ಸಂದೀಪ್ ಪರಿಚಯ ಮಾಡಿಕೊಟ್ರು. ಹಾಗೆ ಪ್ರಾರಂಭ ಆಯಿತು.
ಸಂದೀಪ್ ಒಳ್ಳೆ ಕಥೆ ಇತ್ತು, ಇದು ಒಳ್ಳೆಯ ಕಥೆ ಅಂತ ಅನಿಸ್ತು. ಆಮೇಲೆ ಅವರು ನಾವು ಭಯ ಪಟ್ಕೊಂಡು ಏನಾಗುತ್ತೆ ಅನ್ನೋ ಅಂದ್ಕೊಂಡ್ರೆ ಏನೂ ಮಾಡಲಿಕ್ಕಾಗಲ್ಲ. ಬೇಕು, ಒಳ್ಳೆಯ ಉದ್ದೇಶ ಇತ್ತು, ಅವೆರಡೂ ನಮಗಿತ್ತು, ನಮ್ಮ ಇಡೀ ತಂಡಕ್ಕಿತ್ತು. ಹಾಗಾಗಿ ನಿರ್ಧಾರ ಮಾಡಿದ್ವಿ. ಇದರಲ್ಲಿ ಯಶಸ್ವಿ ಕೂಡ ಆಗಿದ್ವಿ. ಒಂದೇ ವಿನಂತಿ ಏನು ಅಂದರೆ, ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಶಿವಮೊಗ್ಗದಲ್ಲಿ ಆ ತರಹದ ಒಂದು ವಾತಾವರಣ, ಇಲ್ಲಿಯ ತಂತ್ರಜ್ಞರಿಗೆ ಅವಕಾಶ ಸಿಗುತ್ತೆ. ಇಲ್ಲಿ ಯಾರೋ ತುಂಬ ಜನ ಬರಹಗಾರರಿದ್ದಾರೆ, ಅವರಿಗೆಲ್ಲ ಒಂದು ಅವರ ಕವನಗಳೇ ಮುಂದೆ ಒಂದು ಚಿತ್ರದ ಹಾಡಾಗಬಹುದು. ಸಂದೀಪ್ ಅಂತಹ ಪ್ರತಿಭಾವಂತರು ತುಂಬ ಜನ ಶಿವಮೊಗ್ಗದಲ್ಲಿದ್ದಾರೆ, ಅವರಿಗೆಲ್ಲ ಅವಕಾಶಗಳಾಗಬಹುದು. ಒಂದು ಕಲ್ಚರ್ ಜೊತೆಗೆ ಒಂದು ಉದ್ಯಮ ಇಲ್ಲಿ ಬೆಳಿಬೇಕು ಅಂದರೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಬರೀ ಶಾಕಾಹಾರಿ ಅಂತಲ್ಲ, ಯಾವುದೇ ಚಿತ್ರ ಈ ಭಾಗದಿಂದ ಬಂದರೂ ನೀವೆಲ್ಲ ಸಂಪೂರ್ಣ ಮನಸ್ಸಿನಿಂದ ಅದನ್ನು ಸಪೋರ್ಟ್ ಮಾಡಿದಾಗ ಈ ಒಂದು ಆ ಥರದ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರ ಬೆಂಬಲಕ್ಕೆ ನಾನು ಇನ್ನೊಮ್ಮೆ ಆಭಾರ ಹೇಳಿದ್ದೇನೆ. ಶಿವಮೊಗ್ಗದ ಜನ ನಾನು ಕೈ ಬಿಟ್ಟಿಲ್ಲ. ಇವತ್ತು 39-40ನೇ ದಿನದಲ್ಲೂ ಶಿವಮೊಗ್ಗದಲ್ಲಿ ಚಿತ್ರ ನಡೀತಾ ಇದೆ. ಚಿತ್ರಮಂದಿರದಲ್ಲಿ ಜನ ಇದ್ದಾರೆ. ಇವತ್ತು 40 ಜನ ಸಿನಿಮಾ ನೋಡ್ತಾ ಇದ್ದಾರೆ. ಧನ್ಯವಾದಗಳು. ಚಿತ್ರತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಏನಂದರೆ ಚಿತ್ರ ಭಾಳ ಮಲೆನಾಡಿನ ಒಂದು ದೃಶ್ಯವನ್ನೇ ಎತ್ತಿದೆ ಒಂದು. ಎರಡನೇದಾಗಿ ಈ ಚಿತ್ರ ಸ್ಟಾರ್ಟಿಂಗಿಂದ ಹಿಡಿದು ಕೊನೆಯವರೆಗೂ ಕೂಡ ಒಂದು ಪಂದ್ಯದಾರಿ ಕಥೆಯಾಗಿ ಮುಂದುವರೆದಿದೆ. ಇಂಟರ್ವಲ್ ಬಿಟ್ಟು ಕೂಡ ಏನಾಗುತ್ತೆ ಏನೋ ಹೋದರೆ ಮತ್ತೆ ಹೊರಗಡೆ ಹೋದರೆ ಏನಾಗುತ್ತೆ ಅನ್ನೋ ಒಂದು ಭಾವನೆಗಳಿದ್ದು ಕೊನೆ ಹಂತವರೆಗೂ ಕೂಡ ಎಲ್ಲರೂ ಕೂಡ ಚಿತ್ರವನ್ನು ನೋಡಿದ್ರು. ಆದರೆ ಅಲ್ಲಿ ಒಂದು ಪೊಲೀಸ್ ಚಿತ್ರಣ ಇದೆ, ಅದು ನನಗೆ ಸ್ವಲ್ಪ ಇದಾಯಿತು. ಆ ಪೊಲೀಸರು ಅವನು ಕಾಣೆಯಾಗಿದ್ದು ಅದು ಬಿಟ್ಟು ಓಡೋಗಿರ್ತಕ್ಕಂಥ ದೃಶ್ಯನೂ ಒಂದು ತಪ್ಪಾಯಿತು. ಎರಡನೇದಾಗಿ ಓಡೋವಾಗ ಅವನು ಹಿಡಿಯೋಕ್ಕೆ ಟೈಮ್ನಲ್ಲಿ ಸಿಕ್ಕಿದ್ರೂ ಕೂಡ ಅವನು ತಪ್ಪಲ್ಲ, ಅದು ಅಸಹಾಯಕತೆ ಆಯಿತು. ಆದರೆ ಅವನನ್ನು ಗುಂಡು ಹೊಡೆದಾಗ ಅವನು ಮುಂದೆ ಎಲ್ಲೂ ಹೋಗಕ್ಕೆ ಆಗ್ತಿರ್ಲಿಲ್ಲ. ಅದೊಂದು ಕೂಡ ಒಂದು ಸಸ್ಪೆನ್ಸ್ ಇಟ್ಬಿಟ್ಟು ಅದೊಂದು ನನಗೆ ಒಂದು ಅನಿಸ್ತು. ಎರಡನೇದಾಗಿ ಈ ಪೊಲೀಸ್ನಲ್ಲಿ ಸ್ವಲ್ಪ ದೌರ್ಬಲ್ಯವನ್ನು ತೋರಿಸ್ದಂಗೆ ಆಯ್ತು ನನಗೆ. ಕೊನೆಯ ಹಂತದವರೆಗೂ ಅಲ್ಲಿ ದೌರ್ಬಲ್ಯ ಆಯಿತು. ಅಲ್ಲಿ ಭಾಳ ಜನಗಳಿಗೆಲ್ಲ ಒಂದು ಅನಿಸ್ತು. ನಾನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿರೋದ್ರಿಂದ ಅಲ್ಲಿ ಸ್ವಲ್ಪ ದೌರ್ಬಲ್ಯತೆ ಸ್ವಲ್ಪ ಕಂಡು ಬಂದ್ಬಿಡ್ತು. ಅಲ್ಲಿ ಸಸ್ಪೆನ್ಸ್ ಇರ್ತದೆ. ಆದರೆ ಕೊನೆಯ ಹಂತದವರೆಗೂ ಕೂಡ ಅವರು ದೌರ್ಬಲ್ಯನೇ ತೋರಿಸ್ತಲ್ಲ ಅಂತ ಒಂದು ಅಸಮಾಧಾನ ಆಯಿತು. ಅದು ಹೋಟೆಲ್ನಲ್ಲಿ ಪತ್ತೆ ಮಾಡ್ಬೋದಾಗಿತ್ತು, ಅದು ಕೂಡ ದೌರ್ಬಲ್ಯತೆ ಆಯಿತು. ಎರಡನೇದಾಗಿ ಅಲ್ಲಿ ಅವ್ರು ಏನು ಅಲ್ಲಿ ಪತ್ತೆ ಮಾಡೋ ಕ್ರಿಯೆಯಲ್ಲಿ ಸ್ವಲ್ಪ ಫೇಲ್ಯೂರ್ ಆಯಿತು. ಆದರೆ ಪತ್ತೆದಾರಿ ಕಾರ್ಯ ಮುಗಿಯುವವರೆಗೂ ಅದು ಜನರನ್ನ ಒಂದು ಆಕರ್ಷಣೆಯಾಗಿತ್ತು, ತುಂಬ ಚೆನ್ನಾಗಿತ್ತು. ಆ ದೌರ್ಬಲ್ಯಕ್ಕೆ ಏನಾದರೂ ಒಂದು ಆಗಬೇಕಾಗಿತ್ತು ಅನ್ನೋ ನನ್ನೊಂದು ಚಿಂತನೆ ಇತ್ತು. ಮತ್ತೆ ಇಲ್ಲಿ ಆ ಕೊನೆಯ ಹಂತದಲ್ಲಿ ಆ ಸಬ್ ಇನ್ಸ್ಪೆಕ್ಟರ್ ಹೋಗಿ ವಿಚಾರಣೆ ಮಾಡೋ ಟೈಮ್ನಾಗಿ ಭಾಳ ವಿಶೇಷವಾದ ಇದಿತ್ತು. ಆದರೆ ಒಂದು ಸಬಾರ್ಡಿನೇಟ್ಗಳನ್ನು ಇಟ್ಕೊಂಡಿಲ್ಲ, ಅವ್ರು ಕೂಡ ಹೊರಗೆ ಹೋಗಿದ್ರು. ಅದು ಕೂಡ ಅವರಿಗೆ ಅಪಾಯಕ್ಕೆ ಕಾರಣ ಆಯಿತು. ಅವ್ರು ಸಾಯಲಿಕ್ಕೆ ಅವ್ರನ್ನ ಒಬ್ಬರು ಅಸಿಸ್ಟೆಂಟ್ ಇಲ್ಲ, ಇವ್ರು ವಿಚಾರಣೆ ಮಾಡೋದಿರ್ತಲ್ಲ, ಬಹಳ ಚೆನ್ನಾಗಿತ್ತು. ಆದರೆ ಅಲ್ಲಿ ಒಬ್ಬರು ಸಬಾರ್ಡಿನೇಟ್ ಒಬ್ಬರು ಇರಲಿಲ್ಲ. ಆ್ಯಕ್ಚುಲಿ ಇರಬೇಕಾಗಿತ್ತು ಅಲ್ಲಿ ಇತ್ತು. ಇದ್ದರೆ ಇವರಿಗೆ ಒಂದು ಸ್ವಲ್ಪ ಸಪೋರ್ಟಿವ್ ಆಗಿರ್ಬೇಕು. ಕೊನೆಗೆ ಇವರೇ ಮಾರಕ ಆಯಿತು, ಇವರೇ ಒಂದು ಅದಕ್ಕೆ ಮಾರಕ ಆಯಿತು. ಅದರಿಂದ ಒಟ್ಟಿನಲ್ಲಿ ಚಿತ್ರ ಭಾಳ ಸುಂದರವಾಗಿತ್ತು. ಕೊನೆಯವರೆಗೂ ನೋಡೋಂಥ ಚಿತ್ರ. ಧನ್ಯವಾದಗಳು. ಶಾಕಾಹಾರಿ ಚಿತ್ರಕ್ಕೆ ಬಂದರೆ ಅಲ್ಲಿ ಬರುವಂಥ ಮಲೆನಾಡಿನ ಸನ್ನಿವೇಶವನ್ನು ಛಾಯಾಗ್ರಹಗಳು ಚೆನ್ನಾಗಿ ಸೆರೆ ಹಿಡಿತಾರೆ. ಫಸ್ಟ್ ಅಟೆಂಪ್ಟ್ನಲ್ಲೇ ಸಕ್ಸಸ್ ಆಗಿದೆ ಫಿಲ್ಮ್. ಈ ಚಿತ್ರಕ್ಕೆ ಸ್ವಲ್ಪ ಹೆಸರನ್ನು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ನನಗನ್ನಿಸ್ತಾರೆ. ಕಾರಣ ಇಷ್ಟೇ, ಸುಬ್ಬಣ್ಣ ಪೂರ್ತಿ ಸಸ್ಯಾಹಾರಿ. ಅವ್ರು ಯಾವಾಗಲೂ ಒಂದು ಏನಿದೆ ಅಂತ ಕೇಳಿದ್ರೆ ದೋಸೆನೇ ಫೇಮಸ್. ಅವನು ಈಸ್ ಮೆಂಟ್ ಫಾರ್ ದೋಸೆ ಅಂತ ಹೇಳ್ಬೋದು. ಆ ಥರದ ಸುಬ್ಬಣ್ಣ ಶಾಕಾಹಾರಿ. ನೀವು ದೊಡ್ಡ ಕಾಬಾರ್ದು ಶಾಕಾಹಾರಿ ಮಾಡಿಬಿಟ್ರಿ. ಅದಕ್ಕಿಂತ ನನಗೆ ಸರ್ ಅವರು 3 ಜನರನ್ನು ಇಬ್ಬರು ಸುಬ್ಬಣ್ಣನೇ ನಿಗೂಢವಾಗಿ ಕೊಲೆ ಮಾಡ್ತಾರೆ, ಯಾರಿಗೂ ಗೊತ್ತಾಗೋದೇ ಇಲ್ಲ.
ಲಾಸ್ಟಿಗೆ ಅವನೊಂದು ಸಹ ಮತ್ತೊಬ್ಬ ಏನು ಅವನಿಗೆ ಪ್ರಮೋಷನ್ ಸಿಗಬೇಕು ಅಂತಿದ್ದೆ ಅವ್ನು ಕೊಲೆ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿದರೆ ನನಗೆ ನಿಗೂಢ ಅನ್ನೋದು ಶೀರ್ಷಿಕೆ ಸರಿ ಹೊಂದುತ್ತಿದ್ದು ಅನ್ನೋ ನನ್ನ ತಲೆ ಬರ್ತಾ ಇದೆ. ನಿಗೂಢ ಅಂತ ಏನಿದ್ರೆ ನಿಗೂಢ ಅಂದರೆ ನೀವು ಹೆಡ್ಡಿಂಗ್ ಏನು ಇಟ್ಟಿದ್ರೆ ಪಿಕ್ಚರ್ ಇನ್ನೂ ಸಕ್ಸಸ್ಫುಲ್ ಆಗಿ ಇನ್ನೂ ಹೆಚ್ಚಿನ ಜನಗಳು ಒಂದೇ ಸರಿಗೆ ಈಗ ಹಿಂದಿನ ಪಿಕ್ಚರ್ ರಿಲೀಸ್ ಆಯ್ತಲ್ಲ, ಅದೇ ಥರ ದಕ್ಷಿಣ ಕನ್ನಡ ಮಾಡಿದ್ದಾರೆ ಕಾಂತಾರ, ಅದು ಕೆಲವೇ ದಿನಗಳಲ್ಲಿ ಕೋಟಿಗಟ್ಟಲೆ ದುಡ್ಡನ್ನು ಗಳಿಸ್ತು. ಆ ರೀತಿ ನಿಮ್ಮದು ಆಗ್ತಿತ್ತು ಅಂತ ನನ್ನ ಅನಿಸಿಕೆ. ನಿಗೂಢ ಫಿಲ್ಮ್ ಬಂದಿರ್ಬೋದು, ಆಕಸ್ಮಿಕ ಬಂದಿರ್ಬೋದು, ಆದರೆ ಇದು ನಿಗೂಢದಲ್ಲೇ ಮತ್ತೊಂದು ನಿಗೂಢ ಇದು ಶಾಖ ಹಾಕಿ ಹಣ ಹಾಕಿ ಮಾಡೋಣ. ಅಲ್ಲ ಸರ್, ಮಾಡೋಣ ಸರ್ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು ನಿಗೂಢ ಅಂತ ಹೇಳಿದ ತಕ್ಷಣ ಒಂದೇ ರೀತಿ ಇರಬೇಕು ಅಂತ ಇಲ್ಲ. ಎರಡನೇ ಟೈಪ್ ನಿಗೂಢ ಆಗಿರ್ಬೋದು ಒಂದ್ಸರಿ ಬಂದೋಗಿದ್ರೆ. ಅದು ನನ್ನ ಅನಿಸಿಕೆ ಅಷ್ಟೇ. ಇದು ಆ ರೀತಿ ನಾನು ಆಲೋಚನೆ ಮಾಡಿ ನಿಮಗೆ ಹೇಳಿದೆ. ಒಟ್ಟಿನಲ್ಲಿ ನಿಮ್ಮ ಚಿತ್ರ ಇಲ್ಲಿ ಯಶಸ್ವಿಯಾಗಿ ಕರ್ನಾಟಕದಲ್ಲೆಲ್ಲ ಪ್ರಸರಿಸಲಿ, ಹೆಚ್ಚಿನ ಒಂದು ಯಶಸ್ಸನ್ನು ಗಳಿಸಲಿ, ಕೀರ್ತಿನ ಸಂಪಾದನೆ ಅಂತೇಳಿ ನನ್ನ ಅನಿಸಿಕೆ. ಎಲ್ಲರಿಗೂ ನಮಸ್ತೆ. ಈ ಚಿತ್ರನ ನಾನು 12 ವರ್ಷದಿಂದ ಎಷ್ಟೋ ಚಿತ್ರಗಳು ತೆಲುಗು ಕನ್ನಡ ವರ್ಷನ್ ತಮಿಳು ಈ ಥರಲ್ಲ ತುಂಬ ನೋಡ್ತಿದ್ದೇನೆ. ಇದ್ದಿದ್ದೆ ಕುಂಬಾರ್ಗೆನೆ ಅಲ್ಲಿ 2 ಟಾಕೀಸ್ ಮೇಲೆ ವಿಜಯಪುರ ಟಾಕೀಸ್, ವಿಜಯಪುರ ಟಾಕೀಸ್ ಒಂದು ಪಿಕ್ಚರ್ನೆಲ್ಲ ನೋಡ್ತಾ ಇರ್ತಾರೆ. ನಾವು ಹೈಸ್ಕೂಲಿಂದ ಒಂದು ಪೀರಿಯಡ್ 2 ಪೀರಿಯಡ್ ಚೆಕ್ ಮಾಡ್ಕೊಂಡು ಒಂದು ಪಿಕ್ಚರ್ ಈಗ ಈ ಚಿತ್ರದ ಬಗ್ಗೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಎಲ್ಲ ಮಾತಾಡ್ತಾ ಇರೋದಂದರೆ ನಿಮ್ಮ ಚಿತ್ರ ಎಷ್ಟು ತಲೆ ಕೆಡಿಸುತ್ತೆ ಅಂತ ಯೋಚನೆ ಮಾಡಿ. ಎಲ್ಲೆಲ್ಲೂ ಲೋಕದೋಷ ಆಗ್ತಾಯಿದೆ. ಪ್ರತಿಯೊಬ್ಬ ಪಾತ್ರಕ್ಕೂ ಎಷ್ಟು ಬೇಕೋ ಅಷ್ಟೇ ಸಮಯ ಕೊಟ್ಟಿದ್ದೀರ, ಅವ್ರಿಗೆ ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡಿದ್ದಾರೆ. ಆಮೇಲೆ ಅನೇಕ ಹಾಸ್ಯಗಳು, ಸಣ್ಣ ಹಾಸ್ಯ, ರಾಜ ಹಾಸ್ಯ ಅಂತಾರಲ್ಲ, ಆ ರಾಜ ಹಾಸ್ಯ ಇದ್ದಾವೆ. ಅದು ಹಿಂದೆ ಈ ವೃತ್ತಿ ರಂಗಭೂಮಿ ನಾಟಕ ನೋಡಿದಂಥವ್ರಿಗೆ ಅಷ್ಟೇ ತಕ್ಷಣ ನಗು ಬರುತ್ತೆ. ಪಕ್ಕ ಯಾಕೆ ನಕ್ಕ ಅಂತೇಳಿ ಇವರಿಗೆ ನಗೋದ್ರೊಳಗೆ ಮತ್ತೊಂದು ಸೀನ್ ಬಂದ್ಬಿಡುತ್ತೆ. ಆ ಥರ ಇದೆ. ಒಳ್ಳೆ ರಾಜ ಹಾಸ್ಯ ಇದ್ದಾವೆ, ಸುಮಾರು ಹಾಸ್ಯಗಳಿದ್ದಾವೆ. ಅದು ಇನ್ನೊಂದು ಸತಿ ನೋಡಬೇಕು, ಅದು ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ಚಿತ್ರ ಭಾಳ ಸಾಹಸದಿಂದ ಮಾಡಿದ್ದೀರ, ಭಾಳ ಅತ್ಯಂತ ಸಮಯದಲ್ಲೂ ಮಾಡಿದ್ದೀರ. ಆಮೇಲೆ ಇನ್ನೊಂದು ಮುಖ್ಯ ಹೇಳ್ತೀನಿ, ತುಂಬ ಬಡ್ಜೆಟ್ ಏನು ನೀವೇನು ಹಾಕಿಲ್ಲ. ಒಂದು ಸತಿ ಟೈಪ್ ಮಾಡಿದೆ, ಏನು ಮಾಡಿದ್ರು ದುಡ್ಡು ಬೇಕು ಬಿಡಿ. ಆಮೇಲೆ ಒಂದು ಒಳ್ಳೆ ಮೂವಿ. ಆಮೇಲೆ ಶಿವಮೊಗ್ಗ ಜಿಲ್ಲೆ ಇದೆಯಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ. ಒಂದು ಜಿಲ್ಲೆ ಬಾಳೆಘಾಟಿ ಜಿಲ್ಲೆ, ಒಂದು ಜಿಲ್ಲೆ ದಬ್ಬಾಳಿಕೆಗೆ ಹೆದರಿ ಎಲ್ಲರಿಗೂ ಜೀವಿದ್ರು ಅಂತೇಳಿ ಕೈ ಮುಗಿದು ಹೋಗೋಂಥ ಜಿಲ್ಲೆ. ಬಟ್ ಶಿವಮೊಗ್ಗ ಜಿಲ್ಲೆ ಇದೆಯಲ್ಲ, ಇದು ಸಮಾಜವಾದ ಹಿನ್ನೆಲೆ ಇರೋಂಥ ಜಿಲ್ಲೆ. ಇಲ್ಲಿ ಯಾರು ಯಾರಿಗೂ ಏನು ಹೆದರೋದಿಲ್ಲ. ಆಮೇಲೆ ಸಾಹಿತ್ಯಾಸಕ್ತರು, ಕಲಾವಿದರು, ಮುಖ್ಯಮಂತ್ರಿಗಳನ್ನು ಕೊಟ್ಟಂಥ ಒಬ್ಬರು. ನೀವು ಬೇರೆ ಬೇರೆ ಊರಲ್ಲಿ ಈ ಥರದ ಜನ ಸಂಘಟನೆಗಳು ಪ್ರತಿಯೊಂದನ್ನು ಅಷ್ಟು ಚೆನ್ನಾಗಿ ಆ ಪಿಕ್ಚರ್ನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಅಂದರೆ ಈ ಜಿಲ್ಲೆ ಜನರ ಭಾವನೆ ವಹಿಸುತ್ತಿದೆ. ಅದಕ್ಕೆ ಕೆಲವು ಜಿಲ್ಲೆಯಲ್ಲೇ ವಾಣಿಜ್ಯ ಚಿತ್ರ, ಒಂದು ಡ್ಯಾನ್ಸ್ ಮಾಡೋದು ಅಂತ ಇಂಥದ್ದು ನೋಡೋದಕ್ಕೆ ಒಂಥರ ಅನಿಸ್ಬೋದು. ಚಿತ್ರ ಮಾತ್ರ ಅತ್ಯುತ್ತಮವಾಗಿ ಬಂದಿದೆ. ನನ್ನ ಸ್ನೇಹಿತರ ಮಗ ಈ ಚಿತ್ರನ ನಿರ್ದೇಶನ ಮಾಡಿದ್ದಾರೆ ಅಂತ ನನಗೂ ತುಂಬ ಹೆಮ್ಮೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಅತ್ಯಂತ ತಾಂತ್ರಿಕವಾಗಿ ಮತ್ತು ಸಾಹಿತ್ಯ ಸಂಭಾಷಣೆಗಳು ಎಲ್ಲೂ ಲೋಪ ಆಗಿಲ್ಲ. ಆಮೇಲೆ ಪ್ರತಿಯೊಂದು ಪಾತ್ರಗಳು ಚೆನ್ನಾಗಿ ಮೂಡಿ ಬಂದಿದ್ದಾರೆ. ಎಲ್ಲೂ ಪಿಕ್ಚರು ಹೋರಾಗ್ತಿಲ್ಲ, ಜನ ಯಾರು ಎದ್ದೋಗೋದಿಲ್ಲ. ಚಿತ್ರ ಚೆನ್ನಾಗಿದೆ. ಇದು ನಿಮಗೆ ಶ್ರೇಯಸ್ಸು ಬರಲಿ. ನನ್ನ ಹಾರೈಕೆ ಇದಕ್ಕೆ ರಾಜ್ಯದ ರಾಷ್ಟ್ರದ ಪ್ರಶಸ್ತಿ ಸಿಗಲಿ ಅಂತೇಳಿ ಸಿನಿಮಾನ ನೋಡ್ತೇನೆ. ಎಲ್ಲ ನಮ್ಮ ಶಿವಮೊಗ್ಗದಲ್ಲಿ ಭಾಳ ಹೆಮ್ಮೆ ಆಗ್ತಿದೆ. ನಮ್ಮ
ಶಿಬಿರದಲ್ಲಿ ಅವರು ನನ್ನ ತುಂಬ ಹತ್ತಿರದಿಂದ ನೋಡಿದ್ದೇನೆ. ನಮ್ಮ ರೆಡ್ ಕ್ರಾಸ್ ಹಾಸ್ಪಿಟಲಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡೋರು ಹಾಗೂ ನಮ್ಮ ದೇಸಿ ಸಂಸ್ಥೆಯಲ್ಲೂ ಸಹ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮತ್ತು ಸುಮಾರು ಜನ ಎಲ್ಲ ಶಿವಮೊಗ್ಗನೇ ಅವರು ನನಗೆ ಖುಷಿಯಾಗಿದೆ. ನನಗೆ ಸೋಮವಾರದಿಂದ ಶನಿವಾರವರೆಗೂ ಕೆಲಸ ಮಾಡಬೇಕಾದ್ರೆ ಸಿನಿಮಾಗೆ ಹೋಗೇ ಆಗ್ತಿರ್ಲಿಲ್ಲ. ನಾಳೆ ಖಂಡಿತ ಸಿನಿಮಾವನ್ನು ನಾನು ನೋಡ್ತೀನಿ ಅಂತ ನಾನು ನೋಡ್ಮೇಲೆ ಫೋನ್ ಮಾಡಿ ತಿಳಿಸ್ತೀನಿ. ಆ ಫಿಲಮ್ ಇಲ್ಲ ನೋಡಿದೆ. ಅದಕ್ಕೆ ಕಾರಣ ಒಂದೇ ಕಾರಣ ಇದೆ. ಯಾಕಂದರೆ ನಾನು ವಿದ್ಯಾರ್ಥಿ ಚಿತ್ರಾಂಕಾಗಿ ಹರ್ಷಾಗೋಗ್ಬಿಟ್ಟಾಗಿದೆ. ನಂತರ ಕೇಳಿದ್ರೆ ಹೆಸರು ಕೂಡ ತುಂಬ ಫೆಮಿಲಿಯರ್ ಆಗಿ ಒಂದು ಹೊಸನಾಗ ಎರಡದು ಮಾನಸ ಕೇಳಂಗೆ ಅಂತ ನಮ್ಮ ಸ್ಟೂಡೆಂಟ್ ಅವರು ಅಲ್ಲಿ ನೋಡ ನಾವು ಡಿಸ್ಕಷನ್ ಮಾಡ್ತಾ ಹೇಳಿದ್ರು. ತುಂಬ ಜನ ಹೇಳಿದ್ರು ಇಲ್ಲಿಗೆ ಬನ್ನಿ ನಾಟಕ ನೋಡಿ. ಅವತ್ತು ನೋಡಿ ನನಗೆ ಒಂದು 15 ವರ್ಷ ಹಿಂದಿನ ನಮ್ಮ ನಾಟಕದ ಇದು ನೆನಪಾಯಿತು. ಚಂದ್ರಗಿರಿ ಒಂದು ಹೇಳ್ತೀನಿ. ಆ ಚಂದ್ರಗಿರಿ ಅವರು ನಾಟಕ ಮಾಡಿದರು. ಅವರು ಅವರಲ್ಲಿ ಇದೇ ಮುಖ್ಯ ಪಾತ್ರವನ್ನು ಗಿರೀಶ್ ಅವರು ಮಾಡಿದರು. ತುಂಬ ಅದ್ಭುತವಾದ ನಾಟಕ ಆಗಿ ತುಂಬ ಚೆನ್ನಾಗಿ ಅವರ ಬಂತು. ಅದು ಮರ್ತೋಗಿ ಮತ್ತೆ ಕೂಡ ಅದನ್ನು ನೆನಪು ಮಾಡೋಕ್ಕೆ ಸಂತೋಷವಾಯಿತು. ಇವತ್ತು ಬೆಳೆ ಕೂಡ ನಾನು ಹೊಸನಾಗಿ ಹೋಗಿದ್ದೆ. ಹೊಸನಾಗಿ ಹೋದಾಗ ಮಾಸ್ಟರ್ ಕಲಾಂ ಸಾಹಿತ್ಯ ಪರಿಷತ್ತು ತಮ್ಮ ಕೈ ನಾಗೇಶ್ ಎಲ್ಲ ಮತ್ತೆ ಅಲ್ಲೂ ಕೂಡ ಕೂತ್ಕೊಂಡು ಒಂದಿಷ್ಟು ಫಿಲಮ್ ಬಗ್ಗೆ ಹೆಚ್ಚು ಡಿಸ್ಕಷನ್ ಮಾಡಿ ಮತ್ತೆ ಸಂಜೆ ಪ್ರೋಗ್ರಾಮ್ ಇತ್ತು ನಂತರ ಹಾಗೆ ನೇರವಾಗಿ ಇಲ್ಲಿಗೆ ಬಂದೆ. ನಿಜವಾಗೂ ಶಾಂತ ನಾಟಕದಲ್ಲೂ ಕೂಡ ಒಳ್ಳೆಯ ಅಷ್ಟೇ ಕೂಡ ಅಷ್ಟೇ. ನಾವು ಅನೇಕ ನಾಟಕಗಳನ್ನು ಮಾಡಿದಾಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಅದಕ್ಕೆ ಹಿಂದಿನ ಫಿಲಮ್ ಕೇಸರ ಕೊಳ್ಳಾಣ ಅದನ್ನು ಕೂಡ ನೋಡಿದ್ದೇವೆ. ಅಲ್ಲಿ ನನಗೆ ಸ್ವಲ್ಪ ಗೊಂದಲ ಆಯಿತು. ಯಾಕಂದರೆ ಆ 3 ಕಥೆಗಳು ಇಟ್ಕೊಂಡು ಹತ್ತಿ ತೋರಿಸುವಾಗ ಸ್ವಲ್ಪ ನಿರ್ದೇಶಕರು ಎಳೆದು ಆದರೆ ಇಲ್ಲಿ ನಿರ್ದೇಶನದಲ್ಲಿ ಯಾವ ಲೋಪವೂ ಕೂಡ ಆಗಿದೆ. ನನ್ನ ಸ್ನೇಹಿತರು ಹೇಳಿದ್ರೆ ತೀರ್ಥಹಳ್ಳಿ ತೆಗೆದ್ರಿಂದ ನಾನು ಅದರ ಜಾಗಕ್ಕೆ ಕಡಿಮೆ ತೆಗೆದು ಮಾಡಿದ್ದು. ಆ ತೀರ್ಥಹಳ್ಳಿ ತೆಗೆದ್ರಿಂದ ಒಂದಿಷ್ಟು ಸೀನ್ಸ್ನ ತಗೋಬಾರಿತು ಅಂತ. ಆದರೆ 3 ಕಥೆಗಳು ಗಟ್ಟಿ ಆಗ್ತಾ ಇತ್ತು. ಇವರು ಕೂಡ ಹೌದು ಹೌದು. ಆದರೆ ಎಲ್ಲರೂ ಕೂಡ ಮತ್ತೆ ಆ ಬಸ್ಸು ಫೀಸ್ ಕೊಡೋದಾಗಲಿ ಅವನ ಪ್ರೇಮ ಕಥೆ ಬೇರೆ ಪಕ್ಕ ಇಟ್ಕೊಂಡು ಜಸ್ಟ್ ನೋಡೋದಾಗಲಿ ಆ ಮುಖದ ಬರೀ ಫೀಲ್ಗೆ ಎಷ್ಟೋ ವರ್ಷಗಳ ಕಾಲ ಹಾಗೆ ಇಟ್ಕೊಳ್ಬೇಕಾಗಿತ್ತು. ಒಂದಪ್ಪ ಅವರೆಲ್ಲವನ್ನೂ ಬಿಟ್ಟು ಬಂದಾಗ ಕೂಡ ಅವಳಿಗೆ ಸಿಗಲಿಲ್ಲ. ಮತ್ತು ಶಾಖಾಹಾರಿ ಹೆಸರು ತುಂಬ ಖುಷಿಯಾಗಿದೆ ನನಗೆ. ಇಲ್ಲಿ ಶಾಖ ಅಂತಂದರೆ ಯಾರು ಡಾಕ್ಟರ್ ಗೊತ್ತಿಲ್ಲ. ಆದರೆ ಆ ಬೆಂಕಿಯ ಶಾಖ ಇದೆ. ಆ ಬೆಂಕಿಯ ಶಾಖ ಅದೇ ಆಹಾರವನ್ನು ತಗೊಳ್ತಾ ಹೋಗಿದೆ. 3 ಮುಖ್ಯ ಸೂಕ್ತ ದೇಹಗಳನ್ನು ಸುಟ್ಟರು ಅಂತಂದರೆ ನಿಜವಾದ ಶಾಖ ಅಲ್ಲಿ. ಹಾಗಾಗಿ ಅದು ಶಾಖಾಹಾರಿ ದೊಡ್ಡ ಆಗಿ ಅಂತ ಹೆಸರು ಕೂಡ ಬಹಳ ಒಳ್ಳೆಯ ಉತ್ತಮವಾದ ಹೆಸರು ಆಗಿದೆ ಅಂತ ಇಡೀ ಚಿತ್ರತಂಡಕ್ಕೆ ಧನ್ಯವಾದಗಳು. ನಮ್ಮ ಶಿವಮೊಗ್ಗದ ಹುಡುಗರು ನನ್ನ ವಿದ್ಯಾರ್ಥಿಗಳು ಸಾಕಷ್ಟು ಜನ ಫಿಲಮ್ ಜೋಡಿ ಮಾಡ್ತಾರೆ. ಹರ್ಷ ಕೂಡ ಹರೀಶ ಕೂಡ ರೀಸೆಂಟ್ ಒಂದು ಫಿಲಮ್ ಪ್ರೇಮ ಕಥೆ ಇಟ್ಕೊಂಡು ಮತ್ತೆ ನನಗೆ ಮೊದಲ ಶೋವನ್ನೇ ನಾನು ಕೂಡ ನೋಡಿದೆ. ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ ಯಶಸ್ವಿ ಆಗಿರ್ತ. ಅಕಸ್ಮಾತ್ ಏನಾದರೂ ನಿಮಗೆ ಚಿತ್ರ ಮಾಡಬೇಕು ಅನಿಸಿದ್ರೆ ಭಾಳ ಒಳ್ಳೆಯ ಕಥೆ ಇದೆ ಅನ್ನಿಸುತ್ತೆ. ನಾನು ಸಾಕಷ್ಟು ಕಥೆ ಇಂಥ ಕಥೆ ಆಡ್ಬೋದು ಅಂತ ನನಗೆ ಅನಿಸಿದ್ರೆ ಅದು ನಾನು ಹೇಳ್ತೀನಿ. ಆಶಾ ಸಿದ್ಧಾಂತ ಕೇಳಿದ್ರೆ ಒಂದೇ ಒಳ್ಳೆಯ ಕಥೆ ಮಾಡ್ಬೋದು ಅಂತ ಹೇಳ್ಕೊಂಡು ನಾನು ಮಾತನಾಡ್ತೇನೆ. ನಾನು ಇನ್ನೂ ಚಿಂತೆ ಮಾಡಿಲ್ಲ. ಯಾಕಂದರೆ ನಾಳೆನೇ ನನ್ನ SSLC ಪರೀಕ್ಷೆಯ ನಾಳೆ ಕನ್ನಡ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ನನ್ನ ಮಕ್ಕಳು ಪರೀಕ್ಷೆ ಬರೆಸಿರೋದ್ರಿಂದ ಅದರ ಒತ್ತಡದಲ್ಲಿದೆ. ಆ ನಂತರದಲ್ಲಿ ನಾನು ನಾಳೆನೇ ಚಿತ್ರವನ್ನು ನನ್ನ ಫ್ಯಾಮಿಲಿ ಸಮೇತ ನೋಡ್ತೀನಿ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ನಾನು ಹೇಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ರಂಗಾಯಣ ರಘು ಅವರು ರಂಗಭೂಮಿ ಕಲಾವಿದರಲ್ಲಿ ಬಹುದೊಡ್ಡ ಹೆಸರುವಾಸಿಯಾಗಿರ್ತಕ್ಕಂಥ ಕಲಾವಿದರು. ಅವರಿಗೆ ಪೂರ್ಣ ಪ್ರಮಾಣದ ನಟನೆ ಕೊಟ್ಟಿದ್ದೀರಾ ಅನ್ನೋದು. ಯಾಕಂದರೆ ನಾನು ನನ್ನ ಫೇಸ್ಬುಕ್ ಫ್ರೆಂಡ್ಸ್ಗಳೆಲ್ಲ ಈ ಶಾಖಾಹಾರಿ ಚಿತ್ರದ ಬಗ್ಗೆ ಕಲಿಮುಲ್ಲಾ ಅವರೆಲ್ಲ ಚಿತ್ರವನ್ನು ನೋಡಿ ವಿಮರ್ಶೆ ಬಂದಾಗ ಆ ವಿಮರ್ಶೆಯೆಲ್ಲ ತುಂಬ ಇಷ್ಟಪಟ್ಟು ಹೋದೆ. ಯಾಕಂದರೆ ನಮ್ಮ ಶಿವಮೂರ್ತಿ ಸರ್ ಅವ್ರ ಮಗ ಅನ್ನುವ ಒಂದು ಪ್ರೀತಿ ಒಂದು ಕಡೆ ಹೆಚ್ಚಾದರೆ ನಮ್ಮ ಶಿವಮೊಗ್ಗದ ಕಲಾವಿದರು ಜಾಸ್ತಿ ಜನ ಇಲ್ಲಿ ಭಾಗವಹಿಸಿದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನು ವಿಮರ್ಶೆಗಳನ್ನು ತುಂಬ ಓದಿದೆ. ಜೊತೆಗೆ ಈ ಶಾಖಾಹಾರಿ ಚಿತ್ರ ತಂಡಕ್ಕೆ ಅದರ ಜೊತೆಗೆ ಶಿವಮೊಗ್ಗ ಜಿಲ್ಲೆ ಅಂತಕ್ಕಂಥದ್ದು ಸಮಾಜವಾದದ ನೆಲೆಯಲ್ಲಿ ಹೆಸರು ಗಳಿಸಿರ್ತಕ್ಕಂಥ ಜಿಲ್ಲೆ, ಈ ಇಡೀ ರಾಜ್ಯದಲ್ಲೇ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆಗೆ
ಒಂದು ಉತ್ತಮವಾದ ಚಿತ್ರವನ್ನು ಕೊಟ್ಟಿದ್ದೀರಿ. ಜೊತೆಗೆ ಛಾಯಾಚಿತ್ರಗ್ರಹಣ ತುಂಬಾ ಚೆನ್ನಾಗಿದೆ, ಸಂಭಾಷಣೆ ಚೆನ್ನಾಗಿದೆ ಅನ್ನೋದನ್ನೆಲ್ಲ ಅದ್ರ ಜೊತೆಗೆ ಹೇಳ್ಬೇಕು ಅಂದ್ರೆ ಶಾಕಾಹಾರಿ ಚಿತ್ರದೊಂದಿಗೆ ಸಾಹಿತ್ಯ ಹುಣ್ಣಿಮೆ ಅನ್ನುವ ಶೀರ್ಷಿಕೆಯನ್ನು ಕೊಟ್ಟು ಚಿತ್ರ ರಿಲೀಸ್ ಆದಾಗ ಮುಂದಿನ ಸಲ ಬೆಂಗಳೂರಿನಲ್ಲಿ ಈ ಚಿತ್ರವನ್ನ ತುಂಬಾ ಪ್ರೀತಿಯಿಂದ ನೋಡಿ ಅವತ್ತಿನ ದಿನವೇ ಅದ್ರ ಬಗ್ಗೆ ವಿಮರ್ಶೆಯನ್ನ ಬರೆದ್ರು. ಆನಂತರ ನಮ್ಮೆಲ್ಲ ಸಾಹಿತ್ಯ ಬಳಗದ ಬಂಧುಗಳೆಲ್ಲ ಒಬ್ರಲ್ಲ ಒಬ್ರು ಚಿತ್ರದ ಬಗ್ಗೆ ವಿಮರ್ಶೆ ಬರೀತಾ ಹೋದ್ರು. ನಿಮ್ಮ ಚಿತ್ರತಂಡಕ್ಕೆ ಇನ್ ಮುಂದೆನೂ ಕೂಡ ಒಳ್ಳೊಳ್ಳೆ ಚಲನಚಿತ್ರವನ್ನ ಕೊಡಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ, ನಿಮ್ಗೆಲ್ಲರಿಗೂ ಏನೋ ಪ್ರಶಸ್ತಿಗಳು ನಿಮ್ಮ ಚಿತ್ರಕ್ಕೆ ಅರಸಿ ಬರಲಿ ಅಂತ ಹಾರೈಸ್ತೀನಿ. ಸೌಗಂಧಿಕ ತನ್ನ ಗಂಡನ ಹತ್ರ ಅಸಹಾಯಕತೆಯನ್ನು ತೋಡ್ಕೊಳ್ತಾಳೆ. ಆಂಗಿಕವಾಗಿ ನಟನೆಯ ದೃಶ್ಯವನ್ನ ಹೇಳುತ್ತೆ. ಬಟ್ ಅವಳಿಗೆ ಇನ್ನೂ ಸ್ವಲ್ಪ ಸಂಭಾಷಣೆ ಕೊಡ್ಬೇಕಿತ್ತು ಅಂತ. ಯಾಕೆಂದ್ರೆ ಅವ್ರು ಯಾವುದೇ ಎಲ್ಲೇನು ಮೀರಿರೋದಿಲ್ಲ, ಅವ್ರು ಬರೀ ಒಡನಾಟ ಆಯ್ತು. ಒಂದ್ ಕಡೆಯಿಂದ ಫೋರ್ಸೆಬಲ್ ಆಗಿ ಅವಳನ್ನು ಎಳ್ಕೊಂಡು ಹೋಗಿಬಿಟ್ರೆ ಅವ್ರದ್ದು ಯಾವುದೂ ತಪ್ಪಿರಲಿಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಸಂಭಾಷಣೆ ಬೇಕಿತ್ತು ಅನ್ಸಿದ್ದು ನನ್ನ ಅನಿಸಿಕೆ. ಆಮೇಲೆ ಚಿತ್ರ ಗೆದ್ದಿದ್ದೇಳಿ ಅಂದ್ರೆ ಊರಿಂದ ಬರಬೇಕಾದ್ರೆ ಬಸ್ಸಲ್ಲಿ ನಮ್ಮ ಜಾನಪದ ಸೊಗಡನ್ನು ಹಾಕ್ತೀರಲ್ಲ, ಅಲ್ಲೇ ನಿಮ್ಮ ಚಿತ್ರ ಬಿಟ್ಟು ಧನ್ಯವಾದಗಳು. ಈ ಸನ್ಮಾನಕ್ಕೆ ನಿಮ್ಮ ಉತ್ತರ. ಶಿವಮೊಗ್ಗದ ನೆಲೆ ಇನ್ನಷ್ಟು ಹುಡುಗರು ಈ ಸಂದರ್ಭದಲ್ಲಿ ಬರಬೇಕಂತ ನಾನು ಹಿಂದೆ ಸುಮಾರು 15 ವರ್ಷದ ಹಿಂದೆ ವಾತ್ಸಲ್ಯ ಆಗಿರುವಂಥ ಜಾಗದಲ್ಲಿ ಅವರು ಚಿತ್ರ ನಿರ್ದೇಶಕರಾಗಿ ಸುಮಾರಾಗಿ ಗೊತ್ತಿರ್ಬೋದು. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸಾಕಷ್ಟು ಮಾಡಿದ್ದಾರೆ, ಅವರು ತೆಗೆದುಕೊಂಡಿದ್ದಾರೆ. ಅವರು ನಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗದಿಂದ ಯಾವುದೇ ರೀತಿ ನಿರ್ದೇಶನ ನನಗೆ ತಿಳಿದಾಗಿ ಬಂದಿರಲಿಲ್ಲ. ಅದು ಸಹ ಯುವಕರನ್ನು ನಮ್ಮ ಶಿವಮೊಗ್ಗದ ಯುವಕರನ್ನೇ ಸೇರಿಸಿ ಇಷ್ಟು ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಪ್ರತಿಯೊಂದು ಸಂದರ್ಭದಲ್ಲೂ ಸಹ ಒಳ್ಳೆಯ ಅಭಿನಯ ಹಾಗೂ ಸಂದರ್ಭವನ್ನು ಸೃಷ್ಟಿ ಮಾಡಿ ಶಿವಮೊಗ್ಗಕ್ಕೆ ಅಥವಾ ಶಿವಮೊಗ್ಗದ ನೆಲೆಗೆ ಅದು ಅನುಕೂಲವಾದ ರೀತಿಯಲ್ಲಿ ಮಾಡಿದಿರಲ್ಲ. ನಿಮಗೆ ಎಲ್ಲ ಶಿವಮೊಗ್ಗದ ಜನತೆ ಪರವಾಗಿ ಧನ್ಯವಾದ ಹೇಳಬೇಕು. ಜೊತೆಗೆ ಎಲ್ಲೋ ಕಡೆ ಶಿವಮೊಗ್ಗ ಯಾವತ್ತೂ ಸಹ ಸಾಮಾಜಿಕ ಕಾಳಜಿಗೆ ಬಹಳಷ್ಟು ಹೆಸರುವಾಸಿಯಾಗಿರುತ್ತದೆ. ಸೊ ನೀವು ಮುಂದಿನ ಸಂದರ್ಭದಲ್ಲಿ ಇನ್ನೊಂದು ಸಲ ಕೀಳರಿಗೂ ಸಹ ಮುಂದಿನ ಸಂದರ್ಭದಲ್ಲಿ ಸಾಮಾಜಿಕ ನೆಲೆಯನ್ನು ಇಟ್ಟುಕೊಂಡು ಒಂದು ಹೊಸ ಕಲ್ಪನೆಯನ್ನು ಮೂಲಕವಾಗಿ ಶಿವಮೊಗ್ಗಕ್ಕೆ ಸುತ್ತಾಗುವ ರೀತಿಯಲ್ಲಿ ಒಂದು ಉತ್ತಮವಾದ ಮಕ್ಕಳ ಚಿತ್ರವನ್ನು ಮಾಡುವುದೇನೋ ಅನ್ನುವಂಥದ್ದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದೆ ಸಾಕಷ್ಟು ಪ್ರಶಸ್ತಿಗಳು ನಮಗೆ ದೊರಕಲಿ ಈ ಪಿಕ್ಚರ್ಗೆ, ಅದು ನಿಮಗೆ ಬ್ಯಾಕ್ ಬೋನ್ ಆಗುತ್ತೆ. ಯಾವತ್ತೂ ಸಹ ಮನುಷ್ಯನಿಗೆ ಬೆನ್ನುತಟ್ಟಿಯಾಗ ಮಾತ್ರ ಮುಂದೋಗಲಿಕ್ಕೆ ಅಡಿಪಾಯ ಆಗುತ್ತೆ. ಅದು ಆಗಲಿ ಅಂತ ಹರಿಸ್ತಾ ನನ್ನ ಮುಂದಿನ ಕಾರ್ಯಕ್ರಮ ಶಾಕಾಹಾರಿ ಚಿತ್ರತಂಡಕ್ಕೆ ಅಭಿನಂದನೆ. ಮೊಟ್ಟ ಮೊದಲನೇದಾಗಿ ಚಿತ್ರದ ನಿರ್ಮಾಪಕರಾದಂತಹ ಶ್ರೀ ರಾಜೇಶ್ ಕಿಳಂಬಿಯವರಿಗೆ ಹಾಗೂ ಶ್ರೀ ರಂಜಿನಿ ಪ್ರಸನ್ನ ಅವರಿಗೆ ಜೊತೆಯಲ್ಲಿ ಶ್ರೀಮತಿ ರಂಜಿನಿ ಪ್ರಸನ್ನ ಅವರ ಆಶೀರ್ವಾದಗಳು. ಸರ್ ಒಂದು ಸೈಡ್ ಸರ್ ಫುಲ್ ಟೈಮಿಗೆ ಆಗಿ ಮಾಡಿ. ನಂತರ ಚಿತ್ರದ ನಿರ್ದೇಶಕರಾದಂತಹ ಸಂದೀಪ್ ಸುಂಕರ್, ಶ್ರೀ ಶಶಾಂಕ್ ನಾರಾಯಣ, ಶ್ರೀ ಹರ್ಷ ಗೋಬಟ್ ತೆರವಾದ ಆಸನದಲ್ಲಿ ಆಸೀನರಾಗಬೇಕಾಗಿ ತಂಡದವರನ್ನು ಕೇಳಿಕೊಳ್ತಾ ಇದ್ದೇನೆ. ಶ್ರುತಿ ಮಳವಳ್ಳಿ, ಶ್ರೀ ವಸಂತ ಪ್ರಶಾಕ್ ಇಡೀ ಚಿತ್ರದಲ್ಲಿ ಸದ್ದು ಸುದ್ದಿ ಮಾಡಿದಂತಹ ಮನಸ್ಸುಗಳು ನಿಮ್ಮೆಲ್ಲರ ಸಂಭಾಷಣೆಯಲ್ಲಿ ಬರ್ತದೆ.
ಶಿವಮೊಗ್ಗಕ್ಕೆ ಅನುಯಾಯಿ ಕೀರ್ತಿಯನ್ನು ಹೆಸರಿಗೆ ಒಯ್ದಂತಹ ವ್ಯಕ್ತಿಗಳು. ಸರ್ ಹಾಗೆ ಸರ್ ರೆಡಿ ಸರ್ ಪ್ಲೇಟ್ ಇಟ್ಬಿಡಿ ಸರ್. ಸರ್ ಸರ್ ಆಯಿತು. ಭಾರತ್ Saturday. ಈ ಸಾಹಿತ್ಯ ಹುಣ್ಣಿಮೆ ಹಾಸ್ಯ, ಚುಟುಕು, ಕವಿತೆ, ಗೀತೆ, ವಿಚಾರ, ಕಥೆ ಇಷ್ಟು ಸಂಗತಿಗಳನ್ನ ಒಳಗೊಂಡಿರುವ ಒಂದು ಕಾರ್ಯಕ್ರಮ. ತನ್ನನ್ನು ಸಂಪೂರ್ಣವಾಗಿ ಸಾಹಿತ್ಯಿಕ ಸೇವೆಗೆ ತೊಡಗಿಸಿಕೊಂಡಂತಹ ವ್ಯಕ್ತಿ, ಅವರ ನೇತೃತ್ವದಲ್ಲಿ ಅವರ ಒಂದು ದೊಡ್ಡ ಅಭಿಮಾನಿ ಬಳಗ ಮತ್ತೆ ಅವರ ಗೆಳೆಯರ ಬಳಗ ಇದನ್ನ ಎಲ್ಲೂ ನಿಲ್ಲದ ಹಾಗೆ ನಡೆಸಿಕೊಂಡು ಬರ್ತಾ ಇದ್ದೀರಿ. ನಿಮ್ಮ ಈ ತಂಡಕ್ಕೆ ನನ್ನ ಅಭಿನಂದನೆಗಳು. ಶಾಕಾಹಾರಿ ಇದು ನಿಜಕ್ಕೂ ಶಾಕಾಹಾರಿ ಅಥವಾ ಒಂದು ಚಿತ್ರದ ಕುರಿತು, ಚಲನಚಿತ್ರದ ಕುರಿತು ನೀವು ಕಾರ್ಯಕ್ರಮ ಮಾಡ್ತಿರೋದು ನಿಮಗೆಲ್ಲ ಹೊಸಾದ್ರೂ ಇದು ಯಾವಾಗಲೂ ನೀವು ಮಾಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಯಾಕೆಂದ್ರೆ ನಿಮ್ಮ ಕಾರ್ಯಕ್ರಮದಲ್ಲಿರುವ ಹಾಸ್ಯ ಚಲನಚಿತ್ರದಲ್ಲಿದೆ, ಚುಟುಕು ನಮ್ಮ ಚಿತ್ರದಲ್ಲಿದೆ, ಕವಿತೆ ಇದೆ, ಗೀತೆ ಇದೆ, ವಿಚಾರ ಇದೆ, ಕಥೆ ಕೂಡ ಇದೆ. ಹಾಗಾಗಿ ಇದು ಅತ್ಯಂತ ಈ ಕಾರ್ಯಕ್ರಮಕ್ಕೆ ಸೂಕ್ತವಾದ ಒಂದು ಚಲನಚಿತ್ರಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಯಾವಾಗಲೂ ನಡೀಲಿ ಅಂತ ನಾನು ಅಪೇಕ್ಷೆಯನ್ನ ಪಡ್ತೀನಿ. ಶಾಕಾಹಾರಿಯ ಬಗ್ಗೆ ಹೇಳಬೇಕು ಅಂದ್ರೆ ಇದು ನಮ್ಮ ಶಿವಮೊಗ್ಗದ ಚಿತ್ರತಂಡ ಮಾಡಿರುವ ಒಂದು ಚಲನಚಿತ್ರ. ನಿರ್ಮಾಣ ಮಾಡಿರುವ ನಮ್ಮ ಸಂಸ್ಥೆ ಹಾಗೂ ಇದರ ಪ್ರಮುಖ ತಾಂತ್ರಿಕ ವರ್ಗದಲ್ಲಿರುವ ಪ್ರಮುಖರೆಲ್ಲರೂ ಶಿವಮೊಗ್ಗದವರೇ. ವಿಶೇಷವಾಗಿ ಅತ್ಯಂತ ಪ್ರತಿಭಾವಂತ ನಮ್ಮ ಸಂದೀಪ್ ಸುಂಕದವರ ನೇತೃತ್ವದಲ್ಲಿ ಇಡೀ ತಂಡ ತುಂಬಾ ಶ್ರಮ ವಹಿಸಿ ತನ್ನೆಲ್ಲ ಪ್ರತಿಭೆಯನ್ನ ಧಾರೆ ಎರೆದು ನಿರ್ಮಿಸಿರುವಂತಹ ಚಿತ್ರ ಶಾಕಾಹಾರಿ. ಶಿವಮೊಗ್ಗದ ಚಿತ್ರ ಅಂತ ನಾವು ಎಲ್ಲ ಕಡೆ ಹೇಳ್ಕೊಂಡಿದ್ದೀವಿ. ಅದಕ್ಕೆ ತಕ್ಕನಾಗಿ ನೀವು ಶಿವಮೊಗ್ಗದವರು ಕೂಡ ನಮಗೆ ಬೆಂಬಲಿಸಿದ್ದೀರಿ, ನಮ್ಮ ಜೊತೆಗೆ ನಿಂತಿದ್ದೀರಿ. ಅದಕ್ಕೆ ಅದರ ಪ್ರತೀಕ ಅನ್ನುವಂತೆ ಈ ಹತ್ತಿರ 40ನೆಯ ದಿನದಲ್ಲಿ ಕೂಡ ಶಿವಮೊಗ್ಗದಲ್ಲಿ ಚಿತ್ರ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನವಾಗ್ತಾ ಇದೆ. ಗೊತ್ತಿಲ್ಲ ಇನ್ನೆಷ್ಟು ದಿನ ಈ ಚಿತ್ರಮಂದಿರಗಳಲ್ಲಿ ಇರುತ್ತೆ ಅಂತ. ಹಾಗಾಗಿ ಯಾರಾದರೂ ನೋಡದೇ ಇರೋರಿದ್ರೆ ಬರುವ ಗುರುವಾರದ ಒಳಗೆ ನೋಡ್ಕೊಳ್ತೀವಿ. ಈ ಗುರುವಾರದವರೆಗೆ ಏನ್ ಜನ ಬರ್ತೀರಿ ನೋಡ್ತೀರಿ ಅನ್ನೋದ್ರ ಮೇಲೆ ಮುಂದೆ ಶುಕ್ರವಾರದ ನಂತರ ಈ ಚಿತ್ರಮಂದಿರದಲ್ಲಿ ಮುಂದುವರಿಯುತ್ತೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ. ನನ್ನ ಅತ್ಯಂತ ಕಳಕಳಿಯ ಮನವಿ ನಮ್ಮೆಲ್ಲರಲ್ಲಿ, ಯಾರ್ಯಾರು ಇಲ್ಲಿರುವವರು ನೋಡಿಲ್ಲ ಹಾಗೂ ನಿಮ್ಮ ಹತ್ತಿರದ ಸರ್ಕಲ್ ಅವರು ಯಾರು ನೋಡಿಲ್ಲ ಅವರೆಲ್ಲ ಸಾಧ್ಯವಾದಷ್ಟು ಬೇಗ ಈ ಚಿತ್ರವನ್ನ ನೋಡಿ ನಮ್ಮ ಚಿತ್ರತಂಡವನ್ನ ಬೆಂಬಲಿಸಿ. ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೋ ಅದರ ಆಧಾರದ ಮೇಲೆ ನಾವು ಮತ್ತೊಂದು ಚಿತ್ರ ಮಾಡಬೇಕೋ ಬೇಡವೋ, ಮಾಡಿದ್ರೆ ಈ ಊರಿನ ತಂಡದೊಂದಿಗೆ ಮಾಡಬೇಕೋ ಬೇಡವೋ, ಈ ಊರಿನಲ್ಲೇ ಮಾಡಬೇಕೋ ಬೇಡವೋ ಅನ್ನೋದೆಲ್ಲ ಅದರ ಮೇಲೆ ಅವಲಂಬಿತ ಆಗಿರುತ್ತೆ. ದಯವಿಟ್ಟು ನಿಮ್ಮ ಶಿವಮೊಗ್ಗದವರು ಮಾಡಿರುವ ಈ ಚಿತ್ರತಂಡಕ್ಕೆ ನಿಮ್ಮ ಬೆಂಬಲ ನಿರಂತರವಾಗಿರಲಿ ಅಂತ ನಾನು ಅಪೇಕ್ಷೆಯನ್ನು ಪಡ್ತೀನಿ. ನಾನು ಯಾಕೆ ಶಿವಮೊಗ್ಗದವರು ಇದನ್ನ ಬೆಂಬಲಿಸಬೇಕು ಅಂತ ಆಗಲೇ ಹೇಳಬೇಕು. ಶಿವಮೊಗ್ಗದಲ್ಲಿ ಒಂದು ಚಲನಚಿತ್ರಕ್ಕೆ ಸಂಬಂಧಿಸಿದ ಒಂದು ಉದ್ಯಮ ಇಲ್ಲಿ ನಿಲ್ಲಬೇಕು, ಇಲ್ಲಿ ಎತ್ತರಕ್ಕೆ ಬೆಳಿಬೇಕು. ಅದರಿಂದ ನಾನು ಆಗಲೇ ಹೇಳಿದಾಗೆ ಇಲ್ಲಿರುವ ಅನೇಕರಿಗೆ ತಮ್ಮ ಪ್ರತಿಭೆಯನ್ನ
ಪ್ರದರ್ಶಿಸಲಿಕ್ಕೆ ಅವಕಾಶ ಆಗುತ್ತೆ, ಅನೇಕರಿಗೆ ಉದ್ಯೋಗಾವಕಾಶ ಸಿಗುತ್ತೆ, ಒಂದು ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಆಗುತ್ತೆ ಇಲ್ಲಿ. ಇದೆಲ್ಲ ಕಾರಣಕ್ಕಾಗಿ ಶಿವಮೊಗ್ಗದಲ್ಲಿ ಆ ಥರದ ಒಂದು ಪ್ರಯತ್ನಗಳು ಮತ್ತೆ ಮತ್ತೆ ನಡೀಬೇಕು. ಅದಕ್ಕೆ ಇಲ್ಲಿರುವ ಜನ ನಿಮ್ಮಂತಹ ಸಹೃದಯರು ಬೆಂಬಲಿಸಬೇಕು, ಜೊತೆಗೆ ನಿಲ್ಲಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅಪೇಕ್ಷೆಯನ್ನ ಪಡ್ತೀನಿ. ಈ ಕಾರ್ಯಕ್ರಮದ ಇದನ್ನ ಆಯೋಜನೆ ಮಾಡುವಲ್ಲಿ ನಮ್ಮ ನಿರ್ದೇಶಕರ ತಂದೆಯವರಾದ ಶಿವಮೂರ್ತಿ ಸರ್ ಅವರ ಪಾತ್ರ ಬಹಳ ದೊಡ್ಡದಿದೆ. ಅಷ್ಟೇ ಅಲ್ಲ, ನಮ್ಮ ಚಿತ್ರ ಶಿವಮೊಗ್ಗದಲ್ಲಿ ಬಿಡುಗಡೆ ಆದಾಗ ಕೂಡ ಅವರ ಶ್ರಮ ತುಂಬಾ ದೊಡ್ಡದಿದೆ. ನಾನು ಸಂದೀಪ್ ಅವ್ರ ಮದುವೆ ಆಗ್ಬೇಕಾದ್ರೆ ನನ್ನ ಪರಿಚಯ ಇರಲಿಲ್ಲ, ಅವ್ರ ಮದುವೆ ಕರೆದಿರ್ಲಿಲ್ಲ. ಆದ್ರೆ ಈ ಚಿತ್ರ ಬಿಡುಗಡೆ ಆದಾಗ ಶಿವಮೂರ್ತಿ ಸರ್ ಅವ್ರ ಮದುವೆ ಹೇಗೆ ಮಾಡಿರ್ಬೋದು ಅನ್ನೋದು ನನ್ನ ಕಲ್ಪನೆ ಸಿಕ್ತು. ಹಾಗೆ ಅವರು ಅಷ್ಟೊಂದು ಆಸ್ಥೆಯಿಂದ, ಅಷ್ಟೊಂದು ಪ್ರೀತಿಯಿಂದ ಎಲ್ಲ ಅವರ ಆತ್ಮೀಯರ ಮನೆ ಮನೆಗೆ ಹೋಗಿ ಕರೆದ್ರು, ಬನ್ನಿ ಚಿತ್ರವನ್ನು ನೋಡಿ ಅಂತ. ಚಿತ್ರಮಂದಿರಕ್ಕೆ ಬಂದವರು ಮೊದಲ ಒಂದು ವಾರ ಇಡೀ ಅವರು ಚಿತ್ರ ಪ್ರದರ್ಶನ ಆಗ್ತಾ ಇದ್ದ ಸಮಯದಲ್ಲಿ ಅಲ್ಲೇ ಇದ್ದು ಅವರನ್ನ ಹೇಗೆ ತಮ್ಮ ಮನೆಯ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾರೆ ಹಾಗೆ ಅಲ್ಲಿದ್ದು ಅವರ ಒಂದು ಅವರಿಗೆ ಉಪಚಾರ ಮಾಡಿ ಆತ್ಮೀಯತೆಯಿಂದ ನಡೆಸಿಕೊಟ್ರು. ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ, ಅವರು ಮತ್ತೆ ಅವರ ಮನೆಯವರ ಇಬ್ಬರಿಗೂ ಕೂಡ. ಹಾಗೆಯೇ ಸಂದೀಪ್ ಮತ್ತೆ ಇಡೀ ಚಿತ್ರತಂಡಕ್ಕೆ ತುಂಬಾ ಉಜ್ವಲವಾದ ಭವಿಷ್ಯ ಇದೆ. ಇನ್ನು ಮುಂದೆ ಕೂಡ ಅವರಿಗೆ ದೊಡ್ಡ ದೊಡ್ಡ ಅವಕಾಶಗಳು ಸಿಗಬೇಕು. ಕನ್ನಡ ಚಲನಚಿತ್ರ ರಂಗದಲ್ಲಿ ತುಂಬಾ ದೊಡ್ಡ ಹೆಸರು ಇಡೀ ಚಿತ್ರತಂಡಕ್ಕೆ. ನಾನು ಶಶಾಂಕ್, ಹರ್ಷ, ಮತ್ತೆ ನಮ್ಮ DOP ಬಂದಿಲ್ಲ ಇವರು, ವಿಶ್ವಜಿತ್ ರಾವ್, ಎಲ್ಲರೂ ಯಾರ ಹೆಸರು ಹೇಳಬೇಕು ಬಿಡಬೇಕು ಅಂತಲ್ಲ, ಈ ಚಿತ್ರದಲ್ಲಿ ಭಾಗವಹಿಸಿದ, ಪಾತ್ರವನ್ನು ನಿರ್ವಹಿಸಿದ ಅಥವಾ ತಮ್ಮ ಕೊಡುಗೆಯನ್ನು ನೀಡಿದ ಎಲ್ಲರಿಗೂ ಮುಂದೆ ದೊಡ್ಡ ದೊಡ್ಡ ಅವಕಾಶಗಳು ಸಿಗಬೇಕು. ಅವರೆಲ್ಲರಿಗೂ ತುಂಬಾ ಎತ್ತರಕ್ಕೆ ಬೆಳಿಬೇಕು. ಅವಾಗ ನನಗೆ ಒಂದು ಸಾರ್ಥಕತೆಯನ್ನ ತಂದುಕೊಡುತ್ತೆ. ಅವರಿಗೆ ಎಲ್ಲರಿಗೂ ನಿಮ್ಮ ಬೆಂಬಲ ಸಹಕಾರ ಇದೇ ರೀತಿ ಇರಲಿ ಮುಂದೆ ಕೂಡ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮನ್ನ ಇಲ್ಲಿ ಕರೆದು ಆಮೇಲೆ ಸನ್ಮಾನಿಸಿದ್ದು ಸ್ವಲ್ಪ ಅದು ತುಂಬ ಜಾಸ್ತಿ ಆಯ್ತು ನಮಗೆ, ಅದು ಅವಶ್ಯಕತೆ ಇಲ್ಲ. ನಾವು ನಿಮ್ಮ ಹುಡುಗರು, ನಮಗೆ ನಿಮ್ಮ ಸನ್ಮಾನಗಳ ಜನರಲ್ಲಿ ಪ್ರೋತ್ಸಾಹ ಮಾಡಿದ್ರೆ ಸಾಕು. ಇದೇ ರೀತಿಯ ಪ್ರೋತ್ಸಾಹ ಮುಂದೆ ಕೂಡ ಹೀಗೆ ಬಯಸ್ತಾ ಮತ್ತೊಮ್ಮೆ ನಾನು ಇಡೀ ಚಿತ್ರತಂಡದ ಪರವಾಗಿ ತಮ್ಮೆಲ್ಲರಿಗೂ ವಂದನೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಆದ್ಮೇಲೆ ಸಣ್ಣದೊಂದು ಪ್ರಕಟಣೆ, ಶ್ರೀ ಹರ್ಷ ಭಟ್ ಅವರನ್ನ ನುಡಿವೇದಿಕೆಗೆ ಆಹ್ವಾನಿಸ್ತೇನೆ. ಥ್ಯಾಂಕ್ ಯು. ನಾನೇನೋ ಹೇಳಬೇಕು ಅಂತಿದ್ದೆ, ಅದು ಹೇಳೋಕ್ಕೂ ಮೊದಲು ಇನ್ನೊಂದು 2-3 ವಿಷಯಗಳನ್ನು ಹೇಳ್ಬಿಡ್ತೀನಿ. ಒಂದು, ಸಿನಿಮಾ ವಿಚಾರವಾಗಿ ಸಾಕಷ್ಟು ಮಾತುಗಳಾಗಿದೆ. ನಾನು ಸಾಹಿತ್ಯವನ್ನು ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತದೆ. ಇದು 223ನೇ ಸಾಹಿತ್ಯ ಉಣ್ಮೆ. ಬಹುಶಃ ಇಲ್ಲಿ ಮೊದಲನೇ ಸಾಹಿತ್ಯ ಉಣ್ಮೆ ಅಂತ ಇದ್ದವರೆಲ್ಲ ಅವರಿಗೆ ನಮ್ಮ ಮುಖ ಗೊತ್ತಿರುತ್ತೋ ಇರೋ ಗೊತ್ತಿಲ್ಲ. 8ನೇ ಸಾಹಿತ್ಯ ಉಣ್ಮೆ ಮತ್ತೆ 35ನೇ ಸಾಹಿತ್ಯ ಉಣ್ಮೆ ಅನ್ಸುತ್ತೆ ಗೋಪಾಲ್. ಆ ಸಾಹಿತ್ಯ ಉಣ್ಮೆ ವೇದಿಕೆ ಮೇಲೆ ನಾವು ನಾಟಕ ಮಾಡಿದ್ವಿ. ನಮಗೆ ನಾಟಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಒಂದು ಅದನ್ನ ನೆನಪಿಸ್ಕೊಳ್ಳಿಕ್ಕೆ ಒಳ್ಳೆ ಸಂದರ್ಭ ಅಂತ ಅನ್ಕೊಳ್ತೀವಿ. ಸತತವಾಗಿ ಆದ್ಮೇಲೆ ಇವಾಗ 200 ಸಾಹಿತ್ಯ ಉಣ್ಮೆಗಳಾಗಿದೆ. 200 ಸಾಹಿತ್ಯ ಉಣ್ಮೆಗಳಾದ್ಮೇಲೆ ನಾವು ಈ ವೇದಿಕೆಗೆ ಎಷ್ಟಾಗಿ ಬಂದಿರೋದು ನಿಜಕ್ಕೂ ನಮಗೆ ಕಲಿಸಿರೋದು ತುಂಬಾ ನಮಗೆ ಏನೋ ಇಷ್ಟು ಶಿವಮೊಗ್ಗದ ಜನತೆಗೆ ನಾವೇನೋ ಮಾಡಿದ್ದೀವಿ ಅನ್ನೋದು ಒಂದು ಭಾವನೆ ಬರ್ತಾ ಇದೆ. ಇದಲ್ಲದೆ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಮಂಜುನಾಥ್ ಸರ್ ಅವರು ಇದ್ದಾಗಲೇ ಶಿವಮೊಗ್ಗದ ಕನ್ನಡರಿಗೆ ಸಾಕಷ್ಟು ಸಪೋರ್ಟ್ ನೀಡಿದ್ದಾರೆ. ಯಾಕಂದ್ರೆ ಇಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಆದಾಗಲೂ ನಮಗೆ ನಾಟಕದ ಅವಕಾಶ ಸಿಕ್ಕಿತ್ತು. ಬೆಳಗಾವಿ ವಿಶ್ವ ಕನ್ನಡ ಸಮ್ಮೇಳನ ಆದಾಗಲೂ ಶಿವಮೊಗ್ಗದ ಕಲಾವಿದರಿಗೆ ಇಲ್ಲಿಂದ ಅಲ್ಲಿಗೆ ಅವಕಾಶ ಮಾಡಿಕೊಂಡಿದೆ. ಯಾಕಂದ್ರೆ ಅವೆರಡಕ್ಕೆ ನಾನು ಸಾಕ್ಷಿಯಾಗಿದ್ದೆ. ಬೇರೆ ಸಾಹಿತ್ಯ ಇದು ಸಮ್ಮೇಳನಗಳಿಗೆ ಏನೇನು ನಡೆದಿತ್ತು ಅನ್ನೋದೆಲ್ಲವೂ ಅವರಿಗೆ ಗೊತ್ತು. ಸಾಕಷ್ಟು ಅಂದ್ರೆ ಎಷ್ಟು ಮಟ್ಟಿಗೆ ಚಿಕ್ಕ ವೇದಿಕೆ ಆದ್ರೂ ಪರವಾಗಿಲ್ಲ, ಅಲ್ಲಿ ಶಿವಮೊಗ್ಗದ ಕಲಾವಿದರು ಒಬ್ರು ಇರಲಿ ಅಂತ. ಬೇರೆ ಊರಲ್ಲೂ ಅವ್ರಿಗೆ ಏನಾದ್ರು ಒಂದು ಪರಿಚಯ ಇತ್ತು ಅಂದ್ರೆ ಅಲ್ಲಿ ಹೇಳಿ ಮಾಡಿಸ್ಕೊಂಡಿದ್ದಾರೆ. ಸರ್, ಅದು ಸಿನಿಮಾಗೂ ಸ್ವಲ್ಪ ಎಕ್ಸ್ಟೆಂಡ್ ಆಗಲಿ ಅಂತ ನನ್ನ ಒಂದು ಬೇಡಿಕೆ ಸರ್. ಅದು ಬರೀ ನಾಟಕ, ಗಾಯನ ಕ್ಷೇತ್ರ ಅಥವಾ ಈ ಕವಿತೆ ಇದ್ದಂತೆ ಒಂದು ಸಿನಿಮಾ ಕ್ಷೇತ್ರದಲ್ಲೂ ನೀವು ಹೀಗೆ ಎಲ್ಲರಿಗೂ ಬೆನ್ನೆಲುಬಾಗಿದ್ದು ಸಪೋರ್ಟಿವ್ ಆಗಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪ್ರಕಟಣೆ ಏನು ಅಂತಂದ್ರೆ ನಾನು ಹೇಳ್ಬೇಕಾಗಿದ್ದ ಉದ್ದೇಶ, ನಿಮ್ಮ ಕೈಯಲ್ಲಿ ಎಲ್ಲರ ಕೈಲೂ ಕ್ರಾಂತಿ ಕಿಡಿ ಪತ್ರಿಕೆ ಇದೆ. ಅದರ ಹಿಂಭಾಗದ ಪೇಜ್ ನಲ್ಲಿ ಒಂದು ರಂಗ ವಸಂತ ಅಂತ ಇಂಗ್ಲಿಷಲ್ಲಿದೆ, ಅದು ಅಡ್ವರ್ಟೈಸ್. ರಂಗ ವಸಂತ ಅಂತ ಒಂದು ಮಕ್ಕಳ ಬೇಸಿಗೆ ಶಿಬಿರ ಇದೆ ಇದೇ ಗೋಪಾಳದ ಜೀವನ ಸಂಜೆ ವೃದ್ಧಾಶ್ರಮ ಗುಡ್ಲಕ್ ಸರ್ಕಲ್ ಅಲ್ಲಿ.
ಈಗ ಕೋವಿಡ್ ನಂತರದಲ್ಲಿ ನಡೆಸೋಕ್ಕಾಗಿರಲಿಲ್ಲ. ಸೊ ಈ ವರ್ಷ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀವಿ. 6ರಿಂದ 14 ವರ್ಷದ ಮಕ್ಕಳಿಗೆ ಅಭಿನಯ ತರಬೇತಿ, ನೃತ್ಯ ತರಬೇತಿ, ರೀತಿಯ ತರಬೇತಿಗಳನ್ನ ಬೇಸಿಗೆ ಶಿಬಿರದಲ್ಲಿ ಕೊಡ್ತಾ ಇದ್ದೀವಿ. ನಿಮ್ಮ ಸುತ್ತಮುತ್ತಲಿನ ಆಸಕ್ತರಿಗೆ ಅದಕ್ಕೆ ಸೇರಿಸಿ. ಅಂಡ್ ಸರ್ ಮಾತಾಡ್ತಾ ಹೇಳ್ತಾರೆ, ರಾಜೇಶ್ ಸರ್, ಇಲ್ಲೇ ಒಂದು ಶಿವಮೊಗ್ಗದಲ್ಲೇ ಶಿವಮೊಗ್ಗದ್ದೇ ಒಂದು ಫಿಲ್ಮ್ ಆಗಬೇಕು ಅಂತ. ಬಹುಶಃ ಈ ರೀತಿಯ ಕಲಾವಿದರುಗಳು ಮಕ್ಕಳು, ಬೇಸಿಕಲಿ ಮಕ್ಕಳು ಅವರ ಆಸಕ್ತಿ ಬಾಲ್ಯದಿಂದಲೇ ಬಂತು ಅಂದ್ರೆ ಮುಂದೊಂದು ದಿನ ಸಾಧ್ಯ ಆಗುತ್ತೆ ಅನ್ನೋದು ಒಂದು ನನ್ನ ತುಂಬಾ ಗಟ್ಟಿಯಾದ ನಮಗೆ. ಸೊ ದಯಮಾಡಿ ನಿಮ್ಮ ಸುತ್ತಲಿನ ಮಕ್ಕಳು ಮನೆ ಹತ್ರದಲ್ಲಿ ಪರಿಚಯಿಸ್ತೀವಿ. ಆ ಸಮ್ಮರ್ ಕ್ಯಾಂಪಿನ ವಿವರಗಳನ್ನು ನೀಡಿ. ಥ್ಯಾಂಕ್ ಯು ಸೊ ಮಚ್. ಆಗಲೇ ಬಹಳಷ್ಟು ಮಾತಾಡ್ಬಿಟ್ಟಿದೆ ನಮ್ಮ ಸರ್. ರಾಜೇಶ್ ಸರ್ ತುಂಬಾ ವಿಷಯ ಹೇಳಿದ್ದಾರೆ ನಮ್ಮ ಸಿನಿಮಾ ಬಗ್ಗೆ, ನಮ್ಮ ಸಿನಿಮಾ ಆಗಿರೋ ಬಗ್ಗೆ, ಅದ್ರ ಬಗ್ಗೆ ತುಂಬಾ ಹಂಚ್ಕೊಂಡಿದ್ದಾರೆ. ನಾನು ಒಂದು ಖುಷಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಈ ಸಾಹಿತ್ಯ ಏನಂದ್ರೆ ಸಾಹಿತ್ಯ ಹುಣ್ಣಿಮೆ ಕಾರ್ಯಕ್ರಮ ನಮಗೆ ಎಷ್ಟು ವಿಶೇಷ ಅಂತಂದ್ರೆ, ಈಗ ನಮ್ಮ ತಂದೆ ಅಲ್ಲಿ ಹೇಳಿದ್ರು, ಅಂದ್ರೆ ನಿಕಟಪೂರ್ವ ಸಾಹಿತ್ಯ ಈ ಕಾರ್ಯದರ್ಶಿ ಆಗಿರೋ ಇದಕ್ಕೆ ನಾನು ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೆ ಅಂತ ಸುಮಾರು 100 ಸಾಹಿತ್ಯ ಹುಣ್ಣಿಮೆಗಳಲ್ಲಿ ನಾನು ಒಬ್ಬ ವಾಲಂಟಿಯರ್ ಆಗಿ ಕೆಲಸ ಮಾಡಿದ್ದೀನಿ. ಇವಾಗ ಅದೇ ವೇದಿಕೆಯಲ್ಲಿ ಬರ್ತೀನಿ. ಅದು ನನಗೆ ಬಹಳ ಖುಷಿ ಅನ್ಕೊಂಡಿರೋದು. ಇದೊಂದು ನಾನು ಹಂಚ್ಕೋಬೇಕಿತ್ತು ಅಷ್ಟೇ. ಅದಕ್ಕೆ ನಾನು ಈ ಹಂಚಿಕೆಗೋಸ್ಕರ ನಾನು ಈ ಪೀಠನ ಬಳಸ್ಕೊಳ್ತೀನಿ. ಅದು ಬಿಟ್ಟು ನಮ್ಮ ಸಿನಿಮಾ ವಿಷಯವಾಗಿ ತುಂಬ ಮಾತಾಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ತಂಡನ ಗುರುತಿಸಿ ಮತ್ತು ಇದೇ ಥರದ ಪ್ರೋತ್ಸಾಹ ಇನ್ನು ಮುಂದೆ ಸಹ ಮುಂದುವರೋ ಸಿನಿಮಾ ತಂಡಗಳಿಗೆ ಈ ವೇದಿಕೆ ಕಲ್ಪಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.